ಆಮೇಲೆ ನೋವನ್ನು ನುಂಗ್ಕೊಂಡು ನೋವನ್ನು ಅನುಭವಿಸ್ಕೊಂಡು ದೊಡ್ಡ ಮನುಷ್ಯರಾದರು. ಮನುಷ್ಯ ಬೆಳೆದ ಮೇಲೆ ಎತ್ತರಕ್ಕೆ ಹೋದ ಮೇಲೆ ಅವನು ಮಾದರಿ ಆಗ್ತಾ ಹೋಗಬೇಕಾಗುತ್ತೆ. ಇಷ್ಟಾಗಿ ಅವ್ರು ಒಂದು ದಿವಸ ಯಾವತ್ತಾರ ಯಾಕೆ ಮಾತಾಡಬೇಡಿ ಅಂತ ಕೇಳಿಲ್ಲ, ಯಾಕೆ ಕಿರ್ಚಾಡ್ತೀರಾ ಅಂತ ಕೇಳಿಲ್ಲ. ಆಮೇಲೆ ನೀವು ಪಟಿಂಗರು ನಟರು ಏನೇನೋ ಮಾಡ್ಬಿಡ್ತೀರಾ, ನಾನು ಅದನ್ನು ಮಾಡ್ಬೇಕಲ್ಲ ಜೊತೆಯಲ್ಲಿ. ಓಕೆ ಅಂದರು ಡೈರೆಕ್ಟ್ರು. ಹಾಂ ಓಕೆ ಸರ್, ನಿಮಗೆ ಓಕೆ ಆಗಿದೆ, ನನಗೆ ಸಮಾಧಾನ ಇದೆ. ನನಗೆ ಯಾಕೋ ಏನೋ ಸ್ವಲ್ಪ ಡಲ್ಲು, ನಂದು ತಪ್ಪಾಗಿರೋದು ನಂದು, ಕರೆಕ್ಟ್. ಕಂಡಿಡ್ದಿರೋರು ಅವರು. ಸೌಜನ್ಯ ಅನ್ನೋದು ಯಾವ ಮಟ್ಟಕ್ಕೆ ಅಂದರೆ ಅವ್ರದ್ದು ಸಾಧ್ಯನೇ ಇಲ್ಲ. ಕಾಲ ಮೇಲೆ ಕಾಲು ಹಾಕೋತಿರಲಿಲ್ಲ ನಾವಿದ್ರೆ. ನಾನು ಬೇಡ ಅಂದರೆ ಅವಮಾನ ಮಾಡ್ದಂಗೆ ಆಗುತ್ತೆ. ಯಾಕೆ ಬೇಕು? ಇರಲಿ, ಅದೆಲ್ಲ ಬೇಕು, ಒಂದು ವಯಸ್ಸಿನಲ್ಲಿ ಬೇಕು. ಒಂದು ವಯಸ್ಸಾಗ್ತಾ ಆಗ್ತಾ ತಪ್ಪು ತಿಳ್ಕೊಂಬಿಟ್ರು ಉದಯ್ ಕುಮಾರ್. ಒಂದ್ಸತಿ ಹಿಂಗಾದಾಗ ನನಗೆ ಈ ಥರ ಅವಮಾನ ಆಯ್ತಪ್ಪ, ನಾನೇನು ಸಿಟ್ಟು ಮಾಡ್ಕೊಡ್ಲಿಲ್ಲ ಅಯ್ಯಪ್ಪನ ಮೇಲೆ, ಕಲ್ಯಾಣ ಕುಮಾರ್ ಮೇಲೆ. ಏನು ಅಣ್ಣವ್ರ ಜೊತೆ ಕೆಲಸ ಮಾಡುವಾಗ ಹೇಗಿರುತ್ತೆ? ಬಹಳಷ್ಟು ಜನ ಅವರದ್ದೇ ಆದಂಥ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ನಾನು ಒಂದೇನು ಹೇಳೋದೆ ಅಂದರೆ, ಅಣ್ಣ ಅವರು ಬೆಳೆದಿದ್ದು ಒಂದು ಸಾಧನೆಯಿಂದ, ಶ್ರದ್ಧೆಯಿಂದ, ಕಮಿಟ್ಮೆಂಟ್. ಆಮೇಲೆ ನೋವನ್ನು ನುಂಗ್ಕೊಂಡು ನೋವನ್ನು ಅನುಭವಿಸ್ಕೊಂಡು ದೊಡ್ಡ ಮನುಷ್ಯರಾದರು. ಕರೆಕ್ಟ್. ಅವ್ರು ಯಾವತ್ತೂ ಎಲ್ಲೂ ಹೇಳ್ಕೊಂಡಿಲ್ಲ, ಅದು ತೋರ್ಸೋಕ್ಕೂ ಹೋಗಿಲ್ಲ. ಹೌದು. ಆಮೇಲೆ ಅವರು ಈ ಜೀವನವನ್ನು ಬದುಕನ್ನು ಕಂಡಿದ್ದು ಹೆಂಗೆ ಅಂದರೆ, ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿಬಿಟ್ರು. ಈಸ್ ಎ ಡಾಕ್ಟರೇಟ್ ಇನ್ ವಿಶ್ವವಿದ್ಯಾಲಯ, ನಾಟ್ ವಿತ್ ಎಜುಕೇಷನ್. ಹೆಂಗೆ ಅಂದರೆ ಅನುಭವದ ಪಾಠದ ಮೇಲೆ ಅವರ ಈ ಶಿಲ್ಪಿ ಕಲ್ಲು ಕೆತ್ತನಲ್ಲ, ಏಟಾಕಿ ಹಾಕಿ 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 ಫೈನಲ್ಲೆಲ್ಲ ಏಟಾಕ್ತೀವಿ, ವಿಗ್ರಹ ಆಗೋಗುತ್ತೆ. ಹಂಗೆ ಬದುಕ್ಬಿಟ್ರು, ಬೆಳೆದ್ರು. ಅವರಿಗೆ ಸಿಕ್ಕಿದ ಪಾತ್ರಗಳು ವೆರೈಟೀಸ್ ಸಿಕ್ಬಿಡ್ತು. ಪೌರಾಣಿಕ, ಐತಿಹಾಸಿಕ, ಚಾರಿತ್ರಿಕ, ಕಾಲ್ಪನಿಕ, CID ಇವೆಲ್ಲ. ಇಲ್ಲಿ ಒಂದು ಭಾಳ ಮಾಡೋದು, ನಾನು ಉಳಿಬೇಕಾದ ಇಂಡಸ್ಟ್ರಿನಲ್ಲಿ ಬರೀ ಆ್ಯಕ್ಟಿಂಗ್ ಅಲ್ಲ, ಬರೀ ಆ್ಯಕ್ಟಿಂಗ್ನಿಂದನೇ ಉಳಿಯಲ್ಲ, ಅದು ಒಂದು ಪಾರ್ಟೇ. ನಡವಳಿಕೆಯಿಂದ ನಾವು ಉಳ್ಕೋಬೋದು. ಅವರಿಗೆ ಮನುಷ್ಯ ಬೆಳೆದ ಮೇಲೆ ಎತ್ತರಕ್ಕೆ ಹೋದ ಮೇಲೆ ಅವನು ಮಾದರಿ ಆಗ್ತಾ ಹೋಗಬೇಕಾಗುತ್ತೆ, ಆದರ್ಶದ ವ್ಯಕ್ತಿ ಆಗ್ತಾ ಹೋಗಬೇಕಾಗುತ್ತೆ. ಸಾವಿರಾರು ಲಕ್ಷಾಂತರ ಕಣ್ಣುಗಳು ನೋಡೋಕ್ಕೆ ಶುರು ಮಾಡ್ತವೆ ನಮ್ಮನ್ನು. ಅದು ಅವ್ರು ಕಂಡ್ರು. ಯಾಕೆಂದ್ರೆ ರಾಘವೇಂದ್ರನ ಪಾತ್ರ ಮಾಡಿಬಿಟ್ರು, ಕಾಲಿಗೆ ಬೀಳಕ್ಕೆ ಶುರು ಮಾಡಿದ್ರು ಜನ. ಹೌದು. ರಾವಣನ ರೋಲ್ ಮಾಡೋಕ್ಕೆ ನೋಡಿದ್ರು, ರಾಕ್ಷಸನ ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು, ಕೃಷ್ಣದೇವರಾಯ ಅಂತ ರೋಲ್ ಮಾಡಿದ್ರು, ರಾಜ್ಯ ಆಡಲದಂಥ ಒಬ್ಬ ವ್ಯಕ್ತಿನ. ಭಕ್ತ ಕುಂಬಾರನಂತ ಕಣ್ಣೀರು ಹಾಕುವಂಥ ಪಿಕ್ಚರ್, ಅವೆಲ್ಲದರಲ್ಲೂ ಅವರು ಅವ್ರ ಮನೇಲಿ ನಮ್ಮ ಒಬ್ಬ ವ್ಯಕ್ತಿ ಇಂಥವನಿರಬೇಕು ಅನ್ನೋ ಫೀಲಿಂಗ್ಸ್ ಬಂತು. ಇದರ ಮಧ್ಯದಲ್ಲಿ ಭಾಳ ಎಚ್ಚರಿಕೆಯಿಂದ ಕುಡಿಯೋ ಸೀನ್ಗಳು ಮಾಡಲಿಲ್ಲ, ಸಿಗರೇಟ್ ಸೇದೋ ಸೀನ್ಗಳು ಮಾಡಿಲ್ಲ, ಭಾಳ ಮಾನಭಂಗ ಮಾಡ್ತಕ್ಕಂಥದ್ದೆಲ್ಲ ಮಾಡೋಕ್ಕೆ ಹೋಗಿಲ್ಲ, ದುಷ್ಟದ್ದೆಲ್ಲ. ಎಷ್ಟು ಸಾಧ್ಯವಷ್ಟು ಮೆಸೇಜ್ ಕೊಡೋದೇ ಟ್ರೈ ಮಾಡಿದ್ರಲ್ವ. ಆಗೇನಾಯ್ತು, ಅವ್ರಿಗೆ ಇಷ್ಟೆಲ್ಲ ಇದ್ದು ವೀಕ್ನೆಸ್ ಇರಲಿಲ್ವಾ? ಇತ್ತು. ಇಲ್ಲೇನು ಮಾಡಿದ್ರು ಅಂದರೆ, ನಾನು ಸಾರ್ವಜನಿಕರಿಗೆ ಬದುಕಬೇಕು, ನಮ್ಮ ಮನೆಯವ್ರಿಗಲ್ಲ. ಮನೆಯವ್ರದ್ದು ಅವ್ರ ಪಾಡ್ಗವ್ರು ಬದುಕ್ತಾರೆ, ತೊಂದರೆ ಇಲ್ಲ. ನಾನು ಹಾಗಾಗಿ ಅವರು ಕೆಟ್ಟದ್ದು ಅಂತ ಸಮಾಜದಲ್ಲಿ ಏನಿರ್ತಾರೋ ಅದು ಆಚೆಗೆ ಕಾಣಿಸ್ತೇ ಇರೋ ಥರ ಭಾಷೆಯಲ್ಲಿ ನವಿರಾದ ಭಾಷೆ ಮತ್ತು ಏಕವಚನ ಇಲ್ಲದೆ ಇರತಕ್ಕಂಥ ಭಾಷೆ, ಸ್ಪಷ್ಟವಾದ ಕನ್ನಡ. ನಾನು ಬ್ರಾಹ್ಮಣ ಅಲ್ಲ, ಹಾಗಾಗಿ ಒಳ್ಳೆಯ ಕನ್ನಡ ಮಾತಾಡಲೇಬೇಕು ಅಂತ ತೀರ್ಮಾನ ಮಾಡಿ ಕಲ್ತ್ಕೊಂಡಂಥ ಒಬ್ಬ ವ್ಯಕ್ತಿ. ಕಾಳಿದಾಸನಂಥ ಹಾಡು ಹೇಳಿದ್ರು, ಇಂಗ್ಲೀಷ್ನಂಥ. ಇದು ನಾನು ಕಂಡ್ಕೊಂಡಂಥ. ಆಮೇಲೆ ಅದು ಯಾಕೆ ಸೆಟ್ಟಲ್ಲಿ ಯಾಕೆ ಭಾಳ ಚಂದ ಪಾತ್ರ ಮಾಡೋಕ್ಕೆ ಅನುಕೂಲ ಆಗೋದು ಅಂದರೆ, ಅವ್ರ ಒಳಗಡೆಗೆ ಬಂದ ತಕ್ಷಣ ಒಂದು ವೈಬ್ರೇಷನ್, ಎಲ್ಲರೂ ಸೈಲೆಂಟ್, ಅವರು ಸೈಲೆಂಟ್. ಇಷ್ಟಾಗಿ ಅವ್ರು ಒಂದು ದಿವಸ ಯಾವತ್ತಾರ ಯಾಕೆ ಮಾತಾಡಬೇಡಿ ಅಂತ ಕೇಳಿಲ್ಲ, ಯಾಕೆ ಕಿರ್ಚಾಡ್ತೀರಾ ಅಂತ ಕೇಳಿಲ್ಲ. ಆದರೆ ಎಲ್ಲರೂ ಆಮೇಲೆ ಇನ್ನೊಂದು ಸೆಟ್ಟಿಗೆ ಬಂದಾಗ ಎಲ್ಲರೂ ಡಿಸಿಪ್ಲಿನ್ ಆಗೋರು, ಹೇಳ್ಕೊಡ್ದೇನೆ. ಈಗ ನಾನು ಹೇಳಬೇಕು, ಬೆಳಗ್ಗೆ 10 ಗಂಟೆ ಬರ್ತೀರಾ, ಸೆಟ್ಟಿಗೆ ಬಂದ್ಬಿಟ್ಟು ಆಮೇಲೆ ಓಚೆ ಹೋಗ್ತೀರಾ, ಅದೆಲ್ಲ ಆಗೋದಿಲ್ಲ, ನೀವು ಕೂತಿರ್ಬೇಕು ಸೆಟ್ಟಲ್ಲಿ, ನಾನು ಕರೆದಾಗ ಬರಬೇಕು ಅಂತ ಡೈರೆಕ್ಟರ್ಗಳು ಹೇಳ್ತಾರೆ. ಇವ್ರು ಸೆಟ್ಟಿಗೆ ಬಂದು ಕೂತ್ಕೊಂಡ್ರೆ ಯಾರು ಹಂಗೆ ಹೇಳ್ಸ್ಕೊಳಂಗೆ ಇಲ್ಲ. ರಾಜ್ಕುಮಾರೇ ಕೂತವ್ರೆ, ನಾವು ಅದರೊಳಗೆ ಕಾರಣ ಹೇಳಿದ್ರು ರಾಜ್ಕುಮಾರ್ ಒಂದು, ನಾನು ಕೂತ್ಕೊಳ್ಳೋದ್ರಿಂದ ಎಲ್ಲರೂ ಕೂತ್ಕೋತೀರ. ಎರಡನೇದು, ನೀವೇನು ಪಾತ್ರ ಮಾಡ್ತೀರ ಅದನ್ನು ನೋಡಿಕೊಂಡು ನಾನು ಅದಕ್ಕೆ ಕೌಂಟ್ರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾನೆಲ್ಲ ರೂಮಲ್ಲೋ ಮರದಡಿನ ಹೋಗಿ ಕೂತ್ಕೊಂಡು ಅರಟೆ ಹೊಡ್ಕೊಂಡು ಕೂತ್ಕೊಂಡ್ರೆ ನೀವು ಆ್ಯಕ್ಟ್ ಮಾಡಿಬಿಟ್ಟಿರ್ತೀರ. ನೀವೇನು ನಕ್ಕಿರ್ತೀರೋ ಅದಕ್ಕೆ ಕೌಂಟ್ರ್ ನಗ್ಬೇಕು ನಾನು. ಕರೆಕ್ಟ್. ಅದು ಬೇರೆ ರೇಂಜ್ ಆಗ್ಬಿಡ್ತದೆ, ವ್ಯತ್ಯಾಸ ಆಗ್ಬಿಡ್ತದೆ ಡಬ್ಬಿಂಗ್ನಲ್ಲಿ. ಅದಕ್ಕೋಸ್ಕರ ಆಮೇಲೆ ಕಲಿಯೋದಿರುತ್ತಲ್ವನಪ್ಪ, ಕಲಿಯೋದಕ್ಕೆ ಎಂಡೆಲ್ಲಿದೆ? ಕರೆಕ್ಟ್. ಕಲಿಯೋದಕ್ಕೆ ದೇರ್ ಇಸ್ ನೋ ಎಂಡ್. ಅದಕ್ಕೋಸ್ಕರ ಕೂತ್ಕೋತೀನಿ ನಾನು. ಆಮೇಲೆ ನೀವು ಪಟಿಂಗರು ನಟರು ಏನೇನೋ ಮಾಡ್ಬಿಡ್ತೀರ, ನಾನು ಅದನ್ನು ಮಾಡ್ಬೇಕಲ್ಲ ಜೊತೆಯಲ್ಲಿ. ಅವ್ರು ಉದಾಹರಣೆ ಕೊಡೋರು, ನರಸಿಂಹರಾಜು, ಬಾಲಣ್ಣ ಅವರು ಕೂತು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಹಿಂಗೆ ಡೈಲಾಗ್ ಹೇಳೋರಂತೆ, ಟೇಕಲ್ಲಿ ಕೈ ಕಾಲೆಲ್ಲ ಆಡ್ಸ್ಕೊಂಡು ಪಾತ್ರ ಮಾಡ್ಬಿಡ್ತಾರಂತೆ. ಏನು ಮಾಡ್ತಾರಂತಲೇ ಅವ್ರಿಗೆ ಗೊತ್ತಾಗ್ತಿರ್ಲಿವಂತೆ. ಟೇಕಲ್ಲಿ ಮಾನಿಟ್ರಲ್ಲೂ ಮಾಡ್ತಿರ್ಲಿವಂತೆ. ಟೇಕಲ್ಲಿ ಪಂಚೆ ಕೊಡ್ಕೊಂಡು ಹಿಂಗೆ ಎದ್ಕೊಂಡು ಹಿಂಗೇನೋ ಅಂದ್ಕೊಂಡು ಮಧ್ಯ ನಕ್ಕೇನೋ ಅದಕ್ಕೆ ಕೌಂಟ್ರ್ ಕೊಡೋಕೆ ಆಗ್ತಿರ್ಲಿಲ್ವಂತೆ. ಅದಕ್ಕೆ ಅವ್ರು ಹೇಳೋದು, ನೋಡಪ್ಪ ನೀವಿಬ್ಬರು ರಿಹರ್ಸಲ್ ಏನು ಮಾಡ್ತಿರೋ ಟೇಕಲ್ಲೂ ಅದೇ ಮಾಡಬೇಕು ಅಂತ ಹೇಳೋರು.
ಆಮೇಲೆ ಸ್ವಲ್ಪ ಸ್ವಲ್ಪ ವಿದ್ಯಾವಂತರು ನೀವು, ನಾನು ದಡ್ಡ ಹ್ಮ್. ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋರು. ತಮ್ಮನ್ ತಾವು. ಅವ್ರನ್ನ ಅವರೇ ಬೈಕೊಂಡು ಅವ್ರವ್ರನ್ನೇ ಬೈಕೊಂಡು ಬೆಳೆದ್ರು. ಆಮೇಲೆ ಏಕವಚನ ನನ್ನ ಜೀವನದಲ್ಲಿ ನೋಡಲಿಲ್ಲ ನಾನು. ಮನೇಲಿ ಮಾತಾಡಿರ್ಬೋದು, ಸದೃಢವಾಗಿರೋ ಸ್ನೇಹಿತರ ಜೊತೆ ಮಾತಾಡಿರ್ಬೋದು, ಸೆಟ್ಟಲ್ಲಿ ಹ್ಮ್. ಪಾತ್ರ 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 ಜೀವ ಜೀವ ಜೀವ. ಆಮೇಲೆ 1 2 3 ಟೇಕ್ ಎಷ್ಟನ ಕೇಳಿ ಕೊಡೋರು. ಆಮೇಲೆ ಡೈರೆಕ್ಟ್ರು ಓಕೆ ಹೇಳೋರು, ಇವ್ರು ಓಕೆ ಹೇಳ್ತಾ ಇರಲಿಲ್ಲ. ಹ್ಮ್. ಪಾತ್ರ ಮಾಡಿಸೋರು, ಅಣ್ಣ ಓಕೆ ಅಣ್ಣ ನೋಡಿ ಇನ್ನೊಂದ್ಸತಿ ಯೋಚನೆ ಮಾಡಿ ರಾಜ್ಕುಮಾರ್ ಅಂತ ಹೇಳಬೇಡಿ, ಒಂದ್ಸತಿ ಫೈನಲ್ ಆಗಿಬಿಟ್ರೆ ಫೈನಲ್ ಆಗಿಬಿಡುತ್ತೆ. ನಿಮಗೆ ಸಮಾಧಾನನಾ? ನನಗೊಂದು ಸಮಾಧಾನಕ್ಕೆ ಇನ್ನೊಂದು ತಗೊಳ್ಳೋಣ, ಇನ್ನೊಂದು ಬೆಟರ್ಮೆಂಟ್ ಕೊಡ್ತೀನಿ ಅನ್ನೋರು. ಆ ಥರದ ಪಾತ್ರ. ಅಂದರೆ ಜೀವ ಕೊಡೋದಕ್ಕೆ ಎಷ್ಟು ಕಷ್ಟ ಬೀಳೋರು ಮನುಷ್ಯ ಅಂತ ನೀವು ಕಲೀಲೇಬೇಕಾಗಿ. ನಾನೊಂದು ದಿವಸ ಒಂದು ಪಾತ್ರ ಮಾಡ್ತಿದ್ದೆ, ಇಬ್ಬರು ಮಾತಾಡ್ತಿದ್ದು. ಇವ್ರು ಲೈಟಿಂಗ್ ಮ್ಯಾನ್, ಇವನು ಯಾವ ಸಿನಿಮಾ ಸರ್? ಇದು ಗುರಿ ಗುರಿ ವಾಸುನ ಯಾರೋ ಅಂತ ಕಾಣಿಸುತ್ತೆ, ಪಿ ವಾಸು. ದೊಡ್ಡ ಡೈಲಾಗ್ಗಳಿದ್ದಾವೆ. ಈ ಲೈಟ್ ಮಾಡಬೇಕಾದ್ರೆ ಯಾರೋ ಲೈಟಿಂಗ್ ಮಾಡ್ತಿದ್ದೀನಿ, ಇವನಿರ್ಬೇಕು ಗೌರಿಶಂಕರ್ ಯಾರೋ. ಆ ಲೈಟಿಂಗ್ ಮಾಡಿ ರಾಜ್ಕುಮಾರ್ ಮುಖದಲ್ಲಿ ಕ್ಲೀನಾಗಿ ಕಾಣಿಸೋ ಥರ ಆಗಿದೆ, ನನ್ನ ಮುಖದಲ್ಲಿ ಸ್ವಲ್ಪ ಡಲ್ ಇದೆ. ಆ ಕಂಪ್ಯಾರಿಸನ್ ಇವ್ರಿಗೆ ಗೊತ್ತಾಗ್ತಾ ಇದೆ. ಅದೇನೂ ಮಾತಾಡಲಿಲ್ಲ, ಟೇಕ್ ಮಾಡಿದ್ರು, ನಾನು ಮಾಡಿದೆ. ನಾನು 3 ಪಾತ್ರ ಮಾಡೆಲ್ಲ ಅದೇ. ಇಲ್ಲಿಂದ ಒಂದು 10 ಅಡಿ ದೂರದಲ್ಲಿ ಇಟ್ಟಿದ್ದು ಕ್ಯಾಮ್ರಾ. ಡೈರೆಕ್ಟ್ರು ಅಲ್ಲಿ ಹಿಂದ್ಗಡೆ ಇರೋದು, ಇಲ್ಲಿ ಮಾಡೋದು. ಸುಮ್ಮನೆ ಇದ್ಬಿಟ್ಟು ಓಕೆ ಅಂದರು ಡೈರೆಕ್ಟ್ರು. ಹಾಂ ಓಕೆ ಸರ್, ನಿಮಗೆ ಓಕೆ ಆಗಿದೆ, ನನಗೆ ಸಮಾಧಾನ ಇದೆ. ನನಗೆ ಯಾಕೋ ಏನೋ ಸ್ವಲ್ಪ ಡಲ್ಲು, ನನ್ನ ತಪ್ಪಾಗಿದೆ, ಇನ್ನೊಂದು ಮಾಡ್ತೀನಿ ಅಂದರು. ಅಂತ ಯಾರಂದ್ರು? ರಾಜ್ಕುಮಾರ್ ಅಣ್ಣವರು. ನಂಗೆ ಗೊತ್ತಾಗಲಿಲ್ಲ, ಇರ್ಬೋದು ನನ್ನ ಕಣ್ಣ. ಹೌದು. ಆಮೇಲೆ ಏನು ಮೇಕಪ್ ಯಾರು ಮಾಡಿದ್ದು ನಿಮಗೆ, ಸ್ವಲ್ಪ ಇದಾಗಿದೆ ತಡ್ರಿ ಅಂತ. ಟಚಪ್ ಬಾರೋ ಇಲ್ಲಿ ಅಂದರು. ಟಚಪ್ ಬಟ್ಟೆ ಏನು ಅದು ಮಾಡಬೇಕಾಗಿಲ್ಲ, ಮಾಡೋವಾಗ ಕಿವಿ ಹತ್ರಕ್ಕೆ ಬಂದರು. ಸರ್ ಲೈಟ್ ತಗೊಂಡಿಲ್ಲ, ಎಡಗಡೆ ಮಕ್ಕಳು ಲೈಟ್ ಇಲ್ಲ ನಿಮಗೆ, ನನಗೆ ತುಂಬ ಲೈಟ್ ಇದೆ, ಸ್ವಲ್ಪ ಒಂದು ಅರ್ಧ ಹೆಜ್ಜೆ ಮುಂದಕ್ಕೆ ಬಂದ್ಬಿಡಿ ಸರ್. ನಿಮಗೆ ಹೇಳಿದ್ರು ಪರ್ಸನಲ್ ಆಗಿ? ತಪ್ಪಾಗಿರೋದು ನಂದು, ಕರೆಕ್ಟ್. ಕಂಡಿಡ್ದಿರೋರು ಅವರು. ಇವ್ರಿಗೆ ಅವಮಾನ, ಚಂದ್ರಿಗೆ ಅವಮಾನ ಆಗಬಾರ್ದು ಅಂತ ಅವ್ರ ಭಾವನೆ. ಯಾರಿಗೂ ಗೊತ್ತಾಗಬಾರ್ದು ಈ ಟ್ರಿಕ್ಸು. ತಂದ ಮೇಲೆ ಹಾಕೊಂಡ್ರು ಅದನ್ನು. ಲೈಟ್ ಕಮ್ಮಿ ಆಗಿದೆ. ಅದೇ ಹೌದಾ ಅಣ್ಣ, ಓಕೆ ಓಕೆ ಸರಿ ಸರಿ ಆಯ್ತು ಬಿಡಿ, ಟಚಪ್ ಸರಿ ಆಯಿತು ಅಂದರು. ಇದಿಷ್ಟಕ್ಕೆ ಬಿಡಲಿಲ್ಲ, 1 ನಿಮಿಷ ಇರಿ ಅಂತ. ಇಲ್ಲಿಂದ ನಡ್ಕೊಂಡು ಕ್ಯಾಮ್ರಾಮನ್ ಹತ್ರ ಹೋದ್ರು. ನನಗೆ ಭಾಳ ದಿವಸದಿಂದ ಕೇಳಬೇಕು ಅಂದ್ಕೊಂಡು, ನಿಮ್ದು ಅದೇನೋ ಲೆನ್ಸ್ ಯಾವ್ದು ಹಾಕ್ಕೊಂಡಿದ್ದೀರಾ ಅಂತ ಎಲ್ರಿಗೂ ಕೇಳ್ಸಂಗೆ ಹೇಳ್ಕೊಂಡು ಹೋಗಿದ್ದು. ಏನಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಸರ್, ಕರೆಕ್ಟ್. ಅನುಮಾನ ಬರಬಾರ್ದಲ್ಲ. ಅದು ಯಾವ್ದು ಗೌರಿ ಲೆನ್ಸ್ಗಳು ನನಗೆ ತೋರಿಸೋದೇ ಇಲ್ಲ, ನೀನು ಏನು ಲೆನ್ಸ್ ಹಾಕಿದ್ದೆ ಸ್ವಲ್ಪ ತೋರಿಸು ಅಂತ. ಅಲ್ಲಿಗೆ ಹೋಗಿ, ಏನು ಯಾವ ಬುದ್ಧಿ ಇದೆಯಾ, ರಾಜ್ಕುಮಾರಿಗೆ ಲೈಟ್ ಸರಿಯಾಗಿ ಹಾಕಿದ್ಯಾ, ಅವ್ರಿಗೆ ಹಾಕಿಲ್ಲ, ನೀನು ನನ್ನ ಮಕ್ಕ ನೋಡ್ಕೊಂಡೆ ಫೋಟೋ ಮಕ್ಕಳು ಫ್ರೀ ಮಾಡ್ತೀಯಾ, ಒಳ್ಳೇದಲ್ಲ ಅಲ್ವಾ ಅಂತ ಡೈರೆಕ್ಟ್ರಿಗೂ ಅವ್ರಿಗೂ ಹೇಳಿಬಿಟ್ರು. ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದುಬಿಟ್ರು. ನನಗೋಸ್ಕರ ಒಂದು ಮಾಡಿಬಿಡಿ, ಟೇಕ್ ಮಾಡಿಬಿಟ್ರು. ಆ ಟೇಕ್ ಸುಮ್ಮನೆ ಇದ್ರು. ಡೈರೆಕ್ಟ್ರು ಓಕೆ ಹೇಳಿದ್ರು. ಓಕೆನಾ, ಏನು ಹೇಳ್ತೀರಿ ಇದಕ್ಕೆ? ಆ ಭಾವನೆ ನೋಡಿ. ಅದು ಯಾವ ವಯಸ್ಸಿನಲ್ಲಿ 50 ದಾಟಿದ ಮೇಲೆ, ಅಷ್ಟೊತ್ತಿಗೆ ಒಂದು ಎಷ್ಟೋ 150 ಪಿಕ್ಚರ್ ಆಗೋಗಿದ್ದಾವೆ, 180 ಮೇಲಾಗಿತ್ತು ಆಗಿದೆ. ಆಮೇಲೆ ನಾನು ಊಟದ ಟೈಮ್ನಲ್ಲಿ ಇದು ಕೊರಿಯಕ್ಕೆ ಶುರು ಮಾಡ್ತು. ಯಾಕೆ ರಾಜ್ಕುಮಾರ್ ಹೀಗೆ ಮಾಡಿದ್ರು? ಸ್ವಲ್ಪ ಗೊತ್ತಾಯಿತು, ನನಗೆ ಅವಮಾನ ಆಗೋದು ಬೇಡ, ಇರಿಟೇಟ್ ಆಗೋದು ಬೇಡ ಅಂತ ಹೇಳ್ಬೋದು. ಆಮೇಲೆ ಕ್ಯಾಮ್ರಾಮೆನ್ಗೆ ಸರಿಯಾಗಿ ಮಾಡಿಲ್ಲ ಅಂತ ಅನ್ಸ್ಕೊಳ್ಳೋದು ಬೇಡ, ಡೈರೆಕ್ಟ್ರ್ ಗಮನಿಸಿಲ್ಲ ಅನ್ನೋದು ಗೊತ್ತಾಗೋದು ಬೇಡ, ನನ್ನ ಮೇಲೆ ಹಾಕ್ಕೊಳ್ಳೋಣ, ರಾಜ್ಕುಮಾರ್ ಮೇಲೆ ಹಾಕೊಂಡ್ರೆ ತಪ್ಪೇ ಇಲ್ವಲ್ಲ ಇಲ್ಲಿ ಅಂದ್ಬಿಟ್ಟು ಕೇಳೋದು. ಏನು ಹಿಂಗೆ ಮಾಡೋದು ಆ ಥರದ್ದಲ್ಲ, ನಾವೆಲ್ಲ ಒಂದೇ ವೃತ್ತಿಲಿದ್ದೀವಿ. ಆಮೇಲೆ ನೀವು ಇತ್ತೀಚೆಗೆ ಬೆಳೆದಿದ್ದೀರಾ, ರಾಜ್ಕುಮಾರ್ ಬೆಳೆದೋಗ್ಬಿಟ್ಟು ಏನು ಬೇಕೋ ಅದೆಲ್ಲ ಆಗೋಗ್ಬಿಟ್ಟದೆ. ಆದರೆ ಆ ತಪ್ಪನ್ನು ನಾನು ಒತ್ತಿ ಹೇಳಿದ್ರೆ, ನೀವು ಲೈಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅವಮಾನ, ಲೈಟ್ ಮಾಡಿಲ್ಲದೆ ಇದ್ರೆ ಅವ್ರಿಗೆ ಅವಮಾನ. ಹಿಂಗೆ ಮಾಡಿದ್ರು ಅಂತ ಟಾಕ್ ಆಗುತ್ತೆ ನಾಳೆ ದಿವಸ ಇಂಡಸ್ಟ್ರಿಯಲ್ಲಿ. ಏನು ಆಮೇಲೆ ನನ್ನ ಮೇಲೆ ತಪ್ಪು ಹಾಕೊಂಡ್ರೆ ಯಾವನೂ ಬೈಯೋದಿಲ್ಲ ಯಾರನ್ನೂ. ಸರ್ ಮಾಡ್ಕೊಂಡು ಅಷ್ಟೇ, ಇನ್ನೇನಿಲ್ಲ. ಇದು ಸೌಜನ್ಯ ಅಷ್ಟೇ, ನಡವಳಿಕೆ ನಮ್ಮದು. ಆಮೇಲೆ ನೀನು ಅನ್ಬೋದು 25-30 ವರ್ಷದ ಡಿಫ್ರೆನ್ಸು ನನಗೂ. ಹೌದು 26 ವರ್ಷ ಡಿಫ್ರೆನ್ಸ್ ಇತ್ತು ನನಗೂ ಅವ್ರಿಗೂ. ನೀವು ಯಾವಾಗ ಬಂದ್ರಿ? ಬನ್ನಿ ಚಂದ್ರ ಅವರೇ. ಪಾತ್ರದಲ್ಲಿ ನೀನು ಅಂತ ಏಕವಚನ ಮಾತಾಡ್ಸೋರು, ಕ್ಯಾರೆಕ್ಟರ್ ಇಲ್ಲದೆ ಹೋದರೆ ನೀವು ಊಟಕ್ಕೆ ಬರಲ್ವಾ ನಮ್ಮ ಜೊತೆ? ಯಾಕೆ ಸೌಜನ್ಯ ಅನ್ನೋದು ಯಾವ ಮಟ್ಟಕ್ಕೆ ಅಂದರೆ ಅವ್ರದ್ದು ಸಾಧ್ಯನೇ ಇಲ್ಲ. ಕಾಲ ಮೇಲೆ ಕಾಲು ಹಾಕ್ಕೊತಿರಲಿಲ್ಲ ನಾವಿದ್ರೆ, ತೆಗೆದುಬಿಡೋರು. ಆಮೇಲೆ ಮಕ್ಕಳನ್ನ ಕರಿಬೇಕು, ನಾನಂದ್ರೆ ಏನು ಮಾಡ್ತೀನಿ, ಬರಲಿ ಪುಟ, ಬರಲಿ, ಅಪ್ಪಾಜಿ ಬೈಲಿ. ಎಲ್ಲ ಮಕ್ಕಳಿಗೂ ಅಪ್ಪಾಜಿ, ಸಣ್ಣವ್ರಿಗೆ. ದೊಡ್ಡವ್ರಿಗೆ ತಾವು ಹೆಸರು ಕರೆಯೋರು. ಏನು ಜಯಂತಿಯವರು ತುಂಬ ಸೊಗಸಾಗಿ ಕಾಣ್ತಿದ್ದೀರ ಇವತ್ತು, ಒಬ್ಬೊಬ್ಬ 2-3 ಥರ ಲವ್ ಮಾಡ್ದಂಗೂ ಆಗೋದು ಅವರಿಗೆ.
ಅದೆಲ್ಲ ಒಂದು ಕಾಲಿಗೆ ಬಿದ್ದುಬಿಡೋರು. ಆಮೇಲೆ ನಾನು ಕೇಳಿದೆ, ನೀವು ಕಾಲಿಗೆ ಬೀಳಿಸ್ಕೊಳ್ಳೋದು ತಪ್ಪಿಸ್ಕೋಬೋದಾಗಿತ್ತಲ್ಲ, ಯಾಕೆ ಬೇಡ ಅಂತ ಹೇಳ್ಬೋದಾಗಿತ್ತು. ಅವ್ರ ಮನಸ್ಸಿಗೆ ನನ್ನನ್ನು ಯಾವುದೋ ಸ್ಥಾನದಲ್ಲಿ ಕೂರಿಸ್ಕೊಂಡ್ಬಿಟ್ಟಿರೋದ್ರಿಂದ ನಾನು ಬೇಡ ಅಂದರೆ ಅವಮಾನ ಮಾಡ್ದಂಗೆ ಆಗುತ್ತೆ. ಯಾಕೆ ಬೇಕು? ಸಮಾಧಾನ ಆಗೋದಾದರೆ, ತೃಪ್ತಿ ಸಿಕ್ಕೋದಾದರೆ ಬಿಡಿ, ಏನಾಗ್ತದೆ. ಇಷ್ಟ ಇರಲಿಲ್ಲ. ಕರೆಕ್ಟ್. ದೇವರಲ್ಲ ನಾನು. ಆಮೇಲೆ ದೇವ್ರು ನಾನಲ್ಲ ಅಂದರು, ಅವ್ರು ಅಂದ್ಕೊಂಡವ್ರು ನಾವೇನು ಮಾಡೋಕ್ಕಾಗುತ್ತೆ. ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕೋದಾದರೆ ನಾನು ಯಾಕೆ ಅಪ್ಪನಿಗೆ ಕಾಲಿಗೆ ಬಿದ್ದಂಗೆ ಬೀಳ್ತಾರೆ ಅನ್ಕೊಂಡು ಸುಮ್ಮನೆ ಆಗ್ತದೆ. ಆ ಥರದ ಅನುಭವ ನನಗೆ. ರಾಮರಾವ್ ಒಂದು ಮುತ್ತಿನ ಕಥೆಯಿಂದ ಒಂದು 15 ದಿವಸ ಒಟ್ಟಿಗೆ ಇದ್ವಲ್ಲ. ಊಟ ಒಟ್ಟಿಗೆ ಮಾಡ್ಬೇಕು ಎಲ್ಲರೂ. ಎಲ್ಲರೂ ಮಾಡೋದನ್ನೇ ಅವರು ಮಾಡಬೇಕು. ಅವ್ರಿಗೆ ಮಾಡಿದ್ದೆ ಎಲ್ಲರೂ ಮಾಡಬೇಕು. ರಾಜ್ಕುಮಾರ್ಗೆ ಅಂತ ಸ್ಪೆಷಲ್ ಕ್ಯಾರಿಯರ್ಗೆ ತಗೊಂಡೋಗಿ ಕೊಟ್ಟರೆ ಅವತ್ತು ಊಟನೇ ಮಾಡ್ತಿರ್ಲಿಲ್ಲ. ಇಡೀ ಇದಕ್ಕೆ ಗೊತ್ತಿತ್ತು. ಈಗ ಮಾಂಸ ಮಾಡಿಸ್ಕೊಂಬಂದವ್ರು ಇವತ್ತು ದಿವಸ ನಾನ್ ವೆಜ್ ಅಂತ ಅಂದರೆ ಯಾರ್ಯಾರು ತಿಂತಾರೋ ಎಲ್ರಿಗೂ ಮಾಂಸ. ಅದಕ್ಕೆ ಆಲ್ಟರ್ನೇಟಿವ್ ಇನ್ನೊಂದು ಸ್ವೀಟ್ ಇರಬೇಕು ವೆಜಿಟೇರಿಯನ್ಸ್ಗೆ. ಆಮೇಲೆ ಮನೆಯಿಂದ ಚಕ್ಲಿ ತಂದವ್ರೆ ಅಂತಂದರೆ ನಾವು ಅಷ್ಟು ಜನ ಎಷ್ಟು ಜನ ಕೂತಿರ್ತೀವಿ ಅಷ್ಟು ಜನಕ್ಕೂ ಕೊಡೋದಾದರೆ ಕೊಡಿ, ಇದ್ರ ವಾಪಸ್ ತೊಗೊಂಡೋಗಿ. ಅಂದರೆ ಒಂದು 7 ಗಂಟೆ ತಂದುಬಿಟ್ಟು ರಾಜ್ಕುಮಾರ್ಗೆ ಅಂತ ಇಟ್ಟು 15 ಜನ ಇದ್ದರೆ ಏನನ್ನ ತಗೊಂಬನ್ನಿ, ಎಣಿಸ್ಕೊಂಡು ತಗೊಂಬನ್ನಿ ಜನ. ನಾನು ರಾಜ್ಕುಮಾರ್ ಒಬ್ಬನೇ ತಿನ್ಕೊಡುದು. ಆಮೇಲೆ ನೆಲದಲ್ಲಿ ಊಟ, ಚಿಕ್ಕ ಮಟ್ಲ ಹಾಕಿ ರಚ್ಚಿಗೆಟ್ಟು ಊಟ, ಪುಸ್ಲಾಯಿಸಿ ಊಟ ಮಾಡೋರು. ಅವ್ರಿಗೂ 3 ಗಂಟೆ ಎಕ್ಸರ್ಸೈಸ್ ಮಾಡೋರು, ಫಸ್ಟ್ ಕ್ಲಾಸಾಗಿ ತಿನ್ನೋರು. ನಾವು ಹಂಗೆ ತಿನ್ಬಿಟ್ಟಿದ್ರೆ ಬಲವಂತ. ನಾವು ಎಕ್ಸರ್ಸೈಸ್ ಇಲ್ಲ, ಏನಿಲ್ಲ, ಚಟಗಳು ಬೇರೆ, ಸಿಗರೇಟು, ಅದು ಇದು. ಆಮೇಲೆ ಅದನ್ನು ಕೂಡ ಗಮನಿಸಿ ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ, ನೋಡಿದೆ ಗಮನಿಸ್ದೆ ಇರಲಿ ಅದೆಲ್ಲ ಬೇಕು, ಒಂದು ವಯಸ್ಸಿನಲ್ಲಿ ಬೇಕು. ಒಂದು ವಯಸ್ಸಾಗ್ತಾ ದೇಹಕ್ಕೆ ನೀವು ಹೇಳ್ದಂಗೆ ದೇಹ ಕೇಳಲ್ಲ, ದೇಹ ಹೇಳ್ದಂಗೆ ನೀವು ಕೇಳಬೇಕು. ಚಿಕ್ಕ ವಯಸ್ಸಿನಲ್ಲಿ ನೀವು ಹೇಳ್ದಂಗೆ ದೇಹ ಕೇಳ್ತಿತ್ತು ಅವತ್ತು. ಈಗ ಅದು ಹೇಳ್ದಂಗೆ ಕೇಳಬೇಕು. ಹೇಳುತ್ತದು ಮುಂಡೆ ಮಗನೇ ಇಲ್ಲಿ ತೊಂದರೆ ಇದೆ, ಹುಷಾರು ನೀನು ಹಿಂಗಿಂತ ಎಚ್ಚರಿಕೆಯಾಗಿರ್ಬೇಕು. ಹಾಗಾಗಿ ಸಿಗರೇಟ್ ಬಿಟ್ಬಿಡೋದು ಒಳ್ಳೇದು. ಇತಿಮಿತಿಲ್ ತಗೊಳ್ಳಿ, ಏನಾದ್ರು ತಗೊಳ್ಳೋದಿದ್ರೆ ಮಾಂಸ ತಿನ್ನಿ ದಂಡಿಸಿ ದೇಹ. ನನಗೆಲ್ಲವೂ ಇತ್ತು, ಬಿಟ್ಟೆ. ಆಮೇಲೆ ಯೋಗ ಮಾಡೋಕ್ಕೆ ಶುರು ಮಾಡಿದ್ಮೇಲಂತೂ ಹಸು ಜಾಸ್ತಿ. ನೀವು ತಿನ್ನೋದಕ್ಕಿಂತ ಜಾಸ್ತಿ ತಿಂತೀನಿ ನೋಡಿ, ಹೊಟ್ಟೆ ಇಲ್ಲ. ಪ್ರೀತಿಯಿಂದ ಮಾತಾಡೋರು ಸರ್. ಆಮೇಲೆ ಕಲ್ಮಶರಹಿತವಾದ ವಿಚಾರಗಳು ಹೇಳೋರು ಸರ್. ಕೆಟ್ಟದ್ದು ಮಾತಾಡ್ತಿರಲಿಲ್ಲ, ಯಾರ ಬಗ್ಗೆನೂ ದೂರ ಹೇಳ್ತಿರ್ಲಿಲ್ಲ, ಸುಮ್ಮನೆ ಹೇಳೋರು. ತಪ್ಪು ತಿಳ್ಕೊಂಬಿಟ್ರು. ಉದಯ್ ಕುಮಾರ್ ಒಂದ್ಸತಿ ಹಿಂಗಾದಾಗ ಹೇಳಿದೆ ಅವ್ರಿಗೆ, ನನ್ನಿಂದ ಏನೂ ಆಗಿಲ್ಲ, ಏನೂ ಬೇಜಾರು ಮಾಡ್ಕೊಬೇಡಿ, ಅಕಸ್ಮಾತ್ ಆಗಿದ್ರೆ ಕ್ಷಮಿಸ್ಬಿಡಿ ಅಂತ ಹೇಳಿದೆ. ಅದು ಹುರುಪು ಅವ್ರಿಗೆ ಸಿಟ್ಟು ಬಂದ್ಬಿಡೋದು, ದೂರ ಹೇಳ್ತಿರ್ಲಿಲ್ಲ. ಅವ್ರಿಗೂ ಬಹಳಷ್ಟು ಅವಮಾನಗಳಾಗಿದೆ, ಬಟ್ ಯಾವತ್ತೂ ಅವ್ರು ಹೇಳ್ಕೊಂಡಿಲ್ಲ. ಅದು ಈ ಕ್ಲೋಸ್ ಸರ್ಕಲಲ್ಲಿ ಹೇಳ್ಕೊಂಡಿದ್ದಾರೆ. ಭಾಳ ಹತ್ರದಲ್ಲಿದ್ದವರು ಸುಮಾರು ವರ್ಷದಿಂದ ಇದ್ದಾರೆ ಅಂದಾಗ ಅವ್ರಿಗೆ ನನಗೆ ಅದನ್ನು ಹೆಂಗೆ ದೂರ ಥರ ಹೇಳಿಲ್ಲ. ಕರೆಕ್ಟ್. ನನಗೆ ಈ ಥರ ಅವಮಾನ ಆಯ್ತಪ್ಪ, ನಾನೇನು ಸಿಟ್ಟು ಮಾಡ್ಕೊಡ್ಲಿಲ್ಲ ಅಯ್ಯಪ್ಪನ ಮೇಲೆ, ಕಲ್ಯಾಣ್ ಕುಮಾರ್ ಮೇಲೆ. ಏನು ನೀವು ಅದೇ ಥರ ಮಾಡ್ಕೊಬಾರ್ದು. ಬೆಳೆಯೋರು ಅವಮಾನ ಎಷ್ಟು ಆಗ್ತಿರೋ ಅಷ್ಟು ಸನ್ಮಾನ ಸಿಗುತ್ತೆ ನಿಮಗೆ. ಫಿಲಾಸಫಿ ಎಷ್ಟು ಚೆನ್ನಾಗಿ ಮಾತಾಡೋರು ಗೊತ್ತಾ ಸರ್ ಅವರು. ಓದಿಲ್ಲ ಇದಿಲ್ಲ ಅಂತೀವಿ, ಅಂಥದ್ದು ಪದಗಳು ಜೋಡಿಸ್ತಿದ್ರು ಎಷ್ಟು ಚಂದ. ಇದು ನೋಡಿ, ಅವಮಾನ ಆದ್ರೇನೆ ಸನ್ಮಾನ ಸಿಗೋದು. ಪ್ರಾಸನೂ ಸೇರಿಸ್ಬಿಡೋರು. ಅನುಭವದ ಪಾಠ ನಮಗೆ. ಅವೆಲ್ಲ ಒಂದು ರೀತಿಯ ದಾರಿದೀಪ ನಮಗೆಲ್ಲ. ಸಿನಿಮಾದ ಹೊರತಾಗಿ ಅವ್ರನ್ನ ಭೇಟಿ ಮಾಡಿದ್ದೀಯಾ ಸರ್? ಬೇರೆ ಕಲಾವಿದರಾಗಿ ಕೆಲಸ ಮಾಡಿದ್ದೀನಲ್ಲ ಅವ್ರ ಜೊತೆ. ಅವತ್ತು ರಾಜ್ಕುಮಾರ್ ಕಲಾವಿದರಾಗಿರ್ತಾನೆ ಇರಲಿಲ್ಲ. ಅವರೊಬ್ಬ ರಾಜ್ಕುಮಾರ್ ಸಾಮಾನ್ಯ ವ್ಯಕ್ತಿ, ಚಂದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ. ಆ ಪರ್ಸನಲ್ ರಿಲೇಷನ್ಶಿಪ್ಪಿಂದ ಮಾತಾಡ್ಸೋರು, ಬನ್ನಿ. ಆಮೇಲೆ ಏನೇ ಹೇಳಿ ನಿಮ್ಗಳ ಮುಂದೆ ನಾನು ಮಾತಾಡೋಕ್ಕಾಗಲ್ಲ. ಬರ್ಕೊಟ್ಟಿದ್ದು ಚೆನ್ನಾಗಿ ಮಾತಾಡ್ತೀನಿ ನಾನು, ಬರ್ಕಂಡು ಮಾತಾಡೋಕ್ಕಾಗಲ್ಲ. ನೀವು ಬರ್ಕೊಳ್ಳೋದೇ ನಿಮ್ಮ ಸರಸ್ವತಿ ನಾಲ್ಗೆ ಬಂದ್ಬಿಟ್ಟಿದೆ, ಓದಿದ್ದೀರಾ. ಅದರಿಂದ ಈ ಕಲಾವಿದರ ಸಂಘದ ಗಲಾಟೆನೆಲ್ಲ ನೀವು ಬಗೆಹರಿಸಿ, ಕೊನೆಗೆ ನಾನು ಸೀಲ್ ಆಗ್ತೀನಿ. ಅಧ್ಯಕ್ಷರು ಅವರೇ ಇದ್ದಿದ್ದು. ಅಧ್ಯಕ್ಷರು ಅಧ್ಯಕ್ಷ ತಾನೇ, ನಾನು ಎಸ್ ಅಂತೀನಿ, ನೀವು ಮಾತಾಡಿ, ಆರ್ಗ್ಯೂ ಮಾಡಿ. ಅವ್ರು ಮಾತಾಡ್ಬೇಕಾದ್ರೆ ಹಿಂಗೆ ನೋಡ್ಬಿಡೋರು, ಏನು ಹೇಳ್ತಿರೋದಕ್ಕೆ ಅಂತ. ಅಂದ್ರೆ ನೀವು ಹೇಳ್ಬಿಡಿ ನನ್ ಕಷ್ಟ ಆಗುತ್ತೆ ಅಂತ. ಹಂಗೂ ಮಿತಿ ಇದೆಲ್ಲ ಸರಿ ಇಲ್ಲ, ಕೂಗಾಟ ಎಲ್ಲ ಸರಿ, ನಿಧಾನ. ಅವ್ರು ಹೇಳಿದ್ರೆ ಅರ್ಥ ಇದೆ. ಇದು ತಾವು ಹೇಳಿದ್ರಲ್ಲೂ ಬಹಳ ಅರ್ಥ ಇದೆ. ಯಾರಿಗೂ ಇದು ಮಾಡಂಗಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಇದನ್ನ ಅನಲೈಸ್ ಮಾಡಕ್ಕಾಗಲ್ಲ, ಇವ್ರುಗಳು ಮಾಡ್ತಾರೆ ಇದೆಲ್ಲ ಅಂತ. ಹಂಗ್ ಬಿಟ್ಬಿಟ್ಟು ಈಗ ಒಂದು ಕೆಲಸ ಮಾಡಿ, ಇನ್ನೂ ಸ್ವಲ್ಪ ಜಗಳ ಆಡ್ಬಿಡಿ, ಆಡೋದಿಲ್ಲ. ಊಟಕ್ಕೆ ಹೋಗೋ ಟೈಮ್ಗೆ ಎಲ್ಲ ಸರಿ ಹೋಗ್ಬಿಡೋಣ ಅಲ್ವಾ. ಅಸಮಾಧಾನವಾಗಿ ಹೋಗಿ ಊಟಕ್ಕೆ ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲಪ್ಪ. ಊಟಕ್ಕಿಂತ ಮುಂಚೆನೆ ಎಲ್ಲ ಮುಗಿಸ್ಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಡಿಗೆ. ಈ ಸಿಟ್ಟಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಮಖ ಗಂಟಿಕೊಂಡು ಊಟ ಸರಿಯಾಗಿ ಮಾಡಲ್ಲ. ಮಾತಾಡ್ಬಿಡಿ, ಇನ್ನೂ ಒಂದು ಅರ್ಧ ಗಂಟೆ ಮಾತಾಡ್ಬಿಡಿ ಅಂತೂ ನಗಿಸಿ ಏನೋ ಒಂದು ಜೋಕ್ ಹೇಳಿ, ಇನ್ಯಾವುದೋ ಒಂದು ಘಟನೆ ಹೇಳಿ ಊಟಕ್ಕೆಂದ್ರೆ
ಅದ್ಭುತವಾಗಿ ಊಟ ಮಾಡ್ಕೊಂಡು ಕೂತ್ಕೊಂಡು ಅಲ್ಲಿ ರೇಗಿಸ್ಕೊಂಡು ಭಾಳ ಯಾವ ಯಾವ ತರದ ಸಮಸ್ಯೆಗಳ ಬಗ್ಗೆ ಸರ್ ಚಿತ್ರರಂಗದಲ್ಲಿ ಅವಾಗ? ಚಿತ್ರರಂಗದಲ್ಲಿ ಇನ್ನೇನಿಲ್ಲ, ಅವನ್ ನನ್ನ ಇದು ಮಾಡ್ದ, ಅವ್ರ ಇಂಡಸ್ಟ್ರಿ ಒಳಗಡೆ ಬೈದೋದ, ಇವನಿನ್ ಬೈದೋದ, ಅವ್ನ್ ತೆಗ್ದಾಕ್ಬೇಕು, ಇವನ್ ಯಾವ್ದು ತೆಗ್ದಾಕಿಟ್ ಬಿಡ್ತಿರ್ಲಿಲ್ಲ. ಅವರು ಅಯ್ಯೋ ಅದೆಲ್ಲ ಆಗುತ್ತೆ ಬಿಡಿ, ನಮಗೂ ಸಿಟ್ಟು ಬಂದಾಗ ಹಾಗೆ ಆಗುತ್ತೆ. ಒಳ್ಳೆ ಚೆನ್ನಾಗಿ ವಯಸ್ಸು ಒಂದು, ಚಟಗಳು ಒಂದು, ಇನ್ನೊಂದು ಅಹಮ್ಮು ಮನುಷ್ಯನಿಗೆ ಇರ್ತದೆ ಸಹಜ, ಅನುಸರಿಸ್ಕೊಂಡು ನಾವೆಲ್ಲ ಅನ್ಕೊಂಬಿರಲ್ವಾ. ಅವ್ರನ್ನ ಒಂದು ಕೆಲಸ ಮಾಡಿ, ಒಂದು ಫೋನ್ ಮಾಡಿ ಬಿಡಿ, ನಾನು ಮಾತಾಡ್ತೀನಿ. ಸೊ ಇವ್ರು ಮಾತಾಡೋದು ನಾನು ಸತ್ತೋಗ್ಬಿಡೋನಲ್ಲಿ. ಅವ್ರು ಫಸ್ಟ್ ಮಾತಾಡ್ತಿದ್ದ ಆ ವಿಚಾರ ಎತ್ಕೊಂತಿರ್ಲಿಲ್ಲ. ನಿಮ್ಮ ಅಣ್ಣ ರಾಜ್ಕುಮಾರಪ್ಪ ಮಾತಾಡ್ತಾ ಇರೋದು, ಚೆನ್ನಾಗಿದ್ದೀರಾ, ಇತ್ತೀಚೆಗೆ ಎಲ್ಲಿ ಸಿಗಲೇ ಇಲ್ಲ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ, ಕತೆಗೆ ಹೇಳ್ತಾನೆ ಇರ್ಲಿಲ್ಲ. ಸೌಖ್ಯ ಕತೆ. ಆಮೇಲೆ ಅದೇನೋ ಒಂದು ಘಟನೆ ಆಗೋಯ್ತಂತೆ, ಅದೇನು ದೊಡ್ಡದ, ಅವ್ರಿಗೂ ಬುದ್ಧಿ ಇಲ್ಲ, ಅವ್ರು ಮಾತಾಡ್ಬಿಟ್ಟಿದ್ದಾರೆ, ಇಲ್ಲೇ ಕೂತಿರ್ತಿದ್ದಾರೆ ಅವರು, ಅವ್ರಿಗೂ ಬುದ್ಧಿ ಇಲ್ಲ. ನೀನು ಸ್ವಲ್ಪ ಯೋಚನೆ ಮಾಡ್ಬೇಕು, ಅಪ್ಪ ನನಗಿಂಥವೆಲ್ಲ ನೂರಾರು ಆಗಿದೆ, ರಾಜ್ಕುಮಾರ್ ಆಗಕ್ಕೆ ಇಂಥವೆಲ್ಲ ಆದ್ಮೇಲೆ ನಾನಾಗಿದ್ದೀನಿ, ನೀನು ಹಂಗಿರ್ಬೇಕಾಗುತ್ತೆ. ಆಮೇಲೆ ಎಲ್ಲಿದ್ದೀರಾ, ನಾಳೆ ಒಂದು ಅರ್ಧ ಗಂಟೆ ಮನೆ ಕಡೆ ಬಂದ್ಬಿಡಿ. ಸೊ ನಾನೇ ಬರಲಾ, ಬನ್ನಿ ಅಂತ ನಾನು ರಾಜ್ಕುಮಾರ್ ಬರ್ತೀನಿ ಹಾಗೆ ಹೇಳೋರು. ಅವ ಇವ್ರನ್ನು ಕರ್ಸ್ಕೊಳ್ಳೋರು, ಕೈ ತಬ್ಬಿಸ್ಬಿಟ್ಟು ಊಟ ಹಾಕಿ ಅಲ್ಲಿ ಸಮಸ್ಯೆ ಬಗೆಹರಿತು. ರಾಜ್ಕುಮಾರ್ ಇನ್ವಾಲ್ವ್ ಆದ್ರು ಅಂದ್ರೆ ಆಟೋಮೆಟಿಕ್ಕಾಗೆ ಬಗೆಹರಿದು ಹೋಗೋದು ಸರ್. ಕರೆಕ್ಟ್. ಇವ್ರು ಬಿಡೋದೇ ಇಲ್ಲ. ಹೌದು. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡೋರು, ಅದು ಬೇಜಾರಾಗ್ಬಿಡೋದು ಎಲ್ರು. ತಪ್ಪು ಅವ್ರದ್ದು ಅಲ್ವೇ ಅಲ್ಲ, ಅವ್ರು ತೀರ್ಮಾನ ಕೂಡ ಕೂತ್ಕೊಳ್ಳೋರು, ಮನವಿ ಮಾಡ್ಕೊಂಡು ಹಂಗ ಮಾಡುವಾಗ ತಪ್ಪಾಯ್ತು, ಅವ್ರ ಪರ್ವ ನಾನು ಹೇಳ್ತೀನಿ, ಓಕೆ ಮಾಡಿ ಮಾಡಿ ಹಿಂಗಂದಾಗ ಏನ್ ಮಾಡ್ತೀರ. ಊಟ ತಿಂಡಿ ಮೀಟಿಂಗ್ ಅಂದ್ರೆ ಅವ್ರಿಗೆ ಮಿಕ್ಕಿದ್ ನೀವು ಮಾಡ್ಕೊಳ್ಳಿ, ನಮ್ಗೆ ಅಷ್ಟೇ, ಅವ್ರದ್ದಷ್ಟೇ ಸೈನ್ ಹಾಕಿ ಅವ್ರ ಕೊನೆಗೆ. ಆಯ್ತಾ ಎಲ್ಲ ಮೀಟಿಂಗ್ ಎಲ್ಲ ಓಪನ್ ಆಯ್ತಾ, ಜಗಳ ಎಲ್ಲ ತಾನೆ, ಸರಿ ಹೋಗಿ. ಅವ್ರಿಗೆ ಅಷ್ಟೊಂದು ಲೌಕಿಕ ಜ್ಞಾನ ಇರ್ಲಿಲ್ಲ, ಕರೆಕ್ಟ್, ಗೊತ್ತಾಗ್ತಾನೆ ಇರ್ಲಿಲ್ಲ. ಧಾರ್ಮಿಕವಾಗಿ ಯೋಚನೆ ಮಾಡೋರು. ಆಮೇಲೆ ಬಾಗಿಲು ತಕ್ಕ ಬಂದು ಬಿಟ್ಟು ಬರೋರು ಸರ್, ಮೀಟಿಂಗ್ ಮುಗಿದ್ರೆ ಒಂದು ನಮ್ಮನ್ನೆಲ್ಲ ಕಳಿಸಿ ಹುಷಾರಾಗಿ ಹೋಗಿ ಎಲ್ಲ. ಆಮೇಲೆ ಯಾರಾದ್ರೂ ಫೋನ್ ಮಾಡಿ ಹೇಳ್ಬೇಕು ಬರೀ ಎಲ್ಲ ತಲುಪಿದಾರ, ಅದು ಇದು ಅಂತ. ಮನೆಗೆ ಹೋದ್ರೆ ಅವ್ರ ಮನೆಯವ್ರಿಗೆ ಬಹಳ ಹಿಂಸೆ ಏನಂದ್ರೆ, ಊಟಕ್ಕಿದ್ದಾಳೆ ಇದೆಯೋ ಇಲ್ವೋ ಏನು ಕೇಳ್ತಿರ್ಲಿಲ್ಲ. ಕೇಳ್ಬೇಕಲ್ಲ, 10 ಜನ ಬರ್ತಾರೆ ಅಡಿಗೆ ಮಾಡೋದು ಹೇಳಿದ್ಮೇಲೆ ಊಟ ಮಾಡೋದು ಓಕೆ ಅಲ್ವಾ ಸರ್. ಏನಕ್ಕೋ ಬಂದ್ಬಿಟ್ಟಿರ್ತೀವಿ, ಇವ್ರಿಗೆ ಯಾರ ಥರ ಯಾಕಕ್ಕೋ ಏನಕ್ಕೋ ಬಂದಾಗ ಎಷ್ಟು ಟೈಮು ಬಂದಿದ್ರು ರಸ್ಕೊಂಡು ಬಂದು ಊಟ ಮಾಡಿ ಆವತ್ತೆ ನೋಡು ಎಲ್ಲ ಅದೃಷ್ಟವಶಾತ್ ಅವ್ರ ಮನೆಗೆ 15-20 ಜನಕ್ಕೆ ಎಕ್ಸ್ಟ್ರಾ ಯಾವಾಗಲೂ ಇರೋದಂತೆ. ಅವಾಗಾಗಿ ತೊಂದರೆ ಆಗ್ತಿರ್ಲಿಲ್ಲ. ಆಮೇಲೆ ಇದು ಇನ್ನೊಂದು ಅವ್ರ ತಾಪತ್ರಯಗಳು, ಮದುವೆ ಮಾತಾಡ್ತಿರುವಾಗ ಪಾರ್ವತಮ್ಮವ್ರು ಬಂದು ಹೇಳೋಗೋರು, ನೀವು ಏನಾದ್ರೂ ಇದೆಯಾ ಇಲ್ವಾ ಅಂತ ನನ್ ಕೇಳ್ಬಿಟ್ಟು ಹೇಳಿ, ಕೂತ್ಕೊಂಡು ಹೇಳ್ಬೇಡಿ ನೀವು. ಇದಿತ್ತಲ್ಲ ಅವತ್ತಿಂದು ಹೇಳಕ್ಕೆ ಉಪ್ಪಿನಕಾಯಿ ತಾಂಬ ಅಂದ್ಬಿಡ ಮುಗಿದೋಗಿರ್ತದಲ್ರಿ. ಆ ತರದ ಪ್ರೀತಿ ಅವರು ಪ್ರೀತಿಸ್ತಿದ್ದು ಅಭಿನಯ, ಸಿನಿಮಾ, ನಾಟಕ, ಪಾತ್ರ, ಗೆಟಪ್ ಇಷ್ಟೇ. ಇನ್ನು ಕಾಸು ದುಡ್ಡು, ಅವ್ರು ಕಾರ್ ತಗೊಂಡ್ರ, ಇವ್ರ ಆಸ್ತಿ ತಗೊಂಡ್ರ, ಅದೇನೋ ದುಡ್ಡು ಅಂತ ಇದಿಷ್ಟು ಇಲ್ವೇ ಇಲ್ಲ. ಮಲ್ಲಿಕಂಡ್ ಸುಮ್ಮನೆ ತೊಟ್ಟಿದ್ರು ಕೂಡ ಯಾವ್ದೇನು ಹಿಂಗೆ ಅಷ್ಟೇ. ಬಟ್ ಅದನ್ನು ಮಾತ್ರ ಸ್ಪಷ್ಟವಾಗಿ ಕೇಳಿಸ್ಕೊಂಡು ಗಟ್ಟಿ ಮಾಡಿಕೊಂಡು ನಮ್ಮಂಥವ್ರಿಗೆ ಹೇಳಿ, ಇದರಲ್ಲಿ ತಪ್ಪಿದ್ದೀನಿ ನೋಡಿ, ಅಪಭ್ರಂಶ ಇದೆಯಾ, ಒತ್ತಕ್ಷರ ದೀರ್ಘಾಕ್ಷರ ಸರಿಯಾಗಿ ಹೇಳಿದ್ದೀನ, ಕನ್ನಡ ತಪ್ಪಿಲ್ಲ ತಾನೆ, ರಾಜ್ಕುಮಾರ್ ಕನ್ನಡ ಅಂದರೆ ಕನ್ನಡ ಅಂತ ಇರ್ಬೇಕು, ಅದರಲ್ಲಿ ಹುಡ್ಕೋ ಥರ ಇರಬಾರ್ದು, ಗೊತ್ತಾಯ್ತಲ್ಲ, ಕಷ್ಟ ಬೀಳೋಣ ಬೇಕಂತ ನಮ್ಗೆ ಅನ್ನ ಕೊಡ್ತಾ ಇದೆ. ಅದು 4 ಥರ ಹೇಳ್ಕೊಳ್ಳೋಣ, ಯಾವ್ದು ಬೆಟ್ರೋ ಅದನ್ನ ನೋಡೋಣ. ನಾಟಕ ಮಾಡ್ದಂಗೆ ಮಾಡ್ತೀವಿ ರಿಹರ್ಸಲ್ಸ್ ಇದಕ್ಕೆ ಹೋಗಕ್ಕೆ ಮುಂಚೆ. ಆಮೇಲೆ ಅಲ್ಲಿ ಹೋದ್ಮೇಲೂ ಕೂಡ ಗಮನಿಸೋರು, ನೀವೇನೋ ಮಾಡ್ಬಿಡ್ತೀರ ಎಕ್ಸ್ಟ್ರಾ, ನಾನು ನೋಡ್ಕೋತೀನಿ ಶೂಟಿಂಗ್ ಅಲ್ಲಿ. ಅವರು ಹಂಗೆ ಕೊಡೋರು, ಮೈ ಮೇಲೆ ಏನೋ ಬಂದ್ಬಿಡುತ್ತೆ ಸರ್, ಬಟ್ಟ ಸೆಟ್ಗೆ ಹೋದ್ರೆ ಅವ್ರಿಗೆ ರಾಜ್ಕುಮಾರ್ ತರ ಇರ್ತಾನೆ ಇರಲಿಲ್ಲ ಸರ್. ಪಾತ್ರಕ್ಕೆ ಹೋಗ್ಬಿಡೋರು. ಅದ್ ನೋಡೇ ಕಲ್ತು ಬಿಡ್ಬೋದು ನಾವು. ಅಶ್ವಥ್ ಹಂಗಾಗಿ ಅಶ್ವತ್ತು, ಬಾಲಣ್ಣ, ನರಸಿಂಹರಾಜ್ ಇವರು ಸೆಟ್ಟಲ್ಲಿ ಇದಾರೆ ಅಂದ್ರೆ ಯಾರನ್ನ ನೋಡ್ತೀರಿ ಹೇಳಿ ನೀವು? ಅದ್ರಲ್ಲಿ ಸಿನಿಮಾ ನೋಡ್ಬೋದು ನೋಡಿ, ಇವ್ರನ್ನು ಬಿಡಂಗಿಲ್ಲ, ಒಬ್ಬರಿಗಿಂತ ಒಬ್ರು ಪೈಪೋಟಿ ಭಾವನೆಗಳಲ್ಲಿ ಅಲ್ವಾ. ಸೀನ್ ನೋಡಿ ನೀವು ಪಿಕ್ಚರ್ಗಳನ್ನ, ಅದ್ರೊಳಗೆ ಜಯಂತಿನೋ ಸರೋಜಿನೋ ಇದ್ರೆ ಅವ್ರನ್ನೂ ನೋಡೋಕ್ಕಾಗಲ್ಲ, ಅವರು ಅಷ್ಟೇ ಅದ್ಭುತ ಮಾಡೋರು. ಖುಷಿ ಆಗ್ಬೋದು. ಅಣ್ಣವ್ರನ್ನ ಕೊನೆಯದಾಗಿ ನೀವು ಭೇಟಿ ಮಾಡಿದ್ದು ಯಾವಾಗ ಸರ್? ಅವ್ರು ಹೋಗೋದಕ್ಕಿಂತ ಮುಂಚೆ, ಕಾಡಿಗೆ ಹೋಗೋದಕ್ಕಿಂತ ಮುಂಚೆ, ಅದಕ್ಕೂ ಮುಂಚೆ ಒಂದು 2 ತಿಂಗಳು ಮುಂಚೆ, 2-3 ತಿಂಗಳು ಬಹಳ ಹತ್ತಿರದಿಂದ ಭೇಟಿ ಮಾಡಿದ್ದು ಯಡಿಯೂರಪ್ಪನವರು, ಡೆಪ್ಯೂಟಿ CM ಏನೋ, ಮೇ ಬಿ
ಇನ್ನೊಬ್ರು ಯಾರೋ CM ಆಗ್ತಿದ್ರು, ಧರಮ್ ಸಿಂಗ್ ಇರ್ಬೇಕು. ಧರ್ಮ್ ಸಿಂಗು. ಇವರು ಡೆಪ್ಟಿ CM ಆಗೋ ಟೈಮ್ನಲ್ಲಿ ಬಂದಿದ್ರು ಅವರು ಇದಕ್ಕೆ. ಓಕೆ. ಒಂದು ಆಗ ರಾಜ್ಕುಮಾರ್ ನನಗೆ ಹೆಚ್ಚಿಗೆ ಕಾಂಟ್ಯಾಕ್ಟ್ ಇಲ್ಲ, ಮತ್ತು ನೀನು ಸಿನಿಮಾದವನ್ನೆಲ್ಲ ನಾನು MLC ಆಗಿದ್ದೆ. ಮೇ ಬಿ 2004 or 2006 ಮೇ ಬಿ 4 ಇರ್ಬೋದು. ಕಾರ್ಕಳ ಹೋದಾಗ ಅವತ್ತು ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಲೋಕಾಭಿರಾಮ ಮಾತಾಡಿ, ನೋಡಿ ಚಂದ್ರಿಗೂ ಏನಾದರೂ ಸಾಧ್ಯ ಆದ್ರೆ ಜಾಗ ಕೊಡಿ, ಒಳ್ಳೆ ಮನುಷ್ಯ ಅಂತ ಬೇರೆ ಅವರು ಹೇಳಿದ್ರು. ಮಾತಾಡ್ಸ್ಕೊಂಡಿದ್ದೆ. ಆಮೇಲೆ ರಾಜ್ಕುಮಾರ್ ಮತ್ತೊಂದ್ಸರಿ ನೋಡಿದ್ದು ಬಂದ ಮೇಲೆ SM ಕೃಷ್ಣ ಅವ್ರ ಜೊತೆಲೂ ಏನೋ ಅವ್ರ ಮನೆಗೆ ಕಾಡಿಂದ ಬಂದ್ಮೇಲೆ. SM ಕೃಷ್ಣ ಅವ್ರ ಪೀರಿಯಡ್ನಲ್ಲೇ ಅವ್ರು ಬಂದಿದ್ದು. ಹೌದು, ಕಿಡ್ನಾಪ್ ಆಗಿದ್ದು. ಬರೋದುವಾಗ ಮುಂಚೆನೂ ಕೂಡ ನನಗೆ ಪಾರ್ವತಮ್ಮನವ್ರನ್ನ ಇವ್ರನ್ನೆಲ್ಲ ಮಾತಾಡ್ಸೋದಕ್ಕೆ SM ಕೃಷ್ಣ ಸದನದಲ್ಲಿ ನನಗೆ ಹೇಳಿದ್ರು, ಹೋಗಿ ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಮಾತಾಡ್ಕೊಂಡು ಬನ್ನಿ, ನಾವು ಏನೇನು ಮಾಡಬೇಕು ಅದೆಲ್ಲ ಮಾಡ್ತೀವಿ, ಸಿಟ್ ಮಾಡ್ಕೊಂಡು ಅಪ್ಸೆಟ್ ಆಗೋದು ಬೇಡ, ಅವ್ರ ಜೀವ ಇಂಪಾರ್ಟೆಂಟ್ ನಮಗೆ, ಅದು ಹೇಳುವಾಗಿಂತ ನಾನು ಕಳಿಸಿದ್ರು. ಹಾಗೆ ಅವ್ರಿಗೆ ಹೋಗಿ CM ಈ ಥರ ಕನ್ಸರ್ನ್ ಇದ್ದಾರೆ, ಎಷ್ಟು ದುಡ್ಡು ಖರ್ಚಾದರೂ ಅಥವಾ ಏನು ಖರ್ಚಾದರೂ ಪರವಾಗಿಲ್ವಂತೆ, ಬಿಡಿಸ್ಕೊಂಬರೋದಕ್ಕೆ ಮಾಡ್ತಾರಂತೆ, ನೀವು ಕೋಆಪ್ರೇಟ್ ಮಾಡ್ಬೇಕಂತ ಅಂತ ಕೇಳಿದೆ. ಅವಾಗ ಹೇಳಿದಾಗ ಹಾಗಾದ್ರೆ ನಾನೇ ಮಾತಾಡ್ತೀನಿ ಅವ್ರ ಜೊತೆ ಅಂದರು. ಫೋನ್ ಮಾಡಿಕೊಟ್ಟಿದ್ದೆ ಕೃಷ್ಣ. ನಾನು ಅಸೆಂಬ್ಲಿಲಿ ಇದ್ದಾಗ ಕಳಿಸಿದ್ರು. ಐ ವಾಸ್ ಇನ್ ಅಸೆಂಬ್ಲಿ, ಯು ವಾಸ್ ಚೀಫ್ ಮಿನಿಸ್ಟರ್. ಆಮೇಲೆ ಅವ್ರು ಬಂದ ದಿವಸ ಇದಕ್ಕೆ ಬಂದ್ರಲ್ಲ ವಿಧಾನಸೌಧ, ಆವಾಗ ನಾನು ಭೇಟಿ ಮಾಡಿ. ಆಗ ಪಾರ್ವತಮ್ಮನವರು ಚಂದ್ರು ಅವರು 1-2-3 ಸತಿ ಇದಕ್ಕೆ ಭಾಳ ಓಡಾಡಿದ್ರು, ಮೀಟಿಂಗಿಗೆ ಮಧ್ಯಸ್ಥಿಕೆ ಅಲ್ಲಿ ಅಂತ ಅವ್ರು ಹೇಳ್ತಿದ್ರು. ಕಪ್ಪಗಾಗ್ಬಿಟ್ಟಿದ್ರು ಸ್ವಲ್ಪ. ವಿಧಾನಸೌಧ ಟಾಟಾ ಎಲ್ಲ ಮಾಡಿದ್ರಲ್ಲ, ಅಷ್ಟೇ, ಹೆಚ್ಚು ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ಅವ್ರು ಡಿಪ್ರೆಷನ್ ಆಗಿತ್ತು ಸ್ವಲ್ಪ. ಹೌದು, ಅದಾದ್ಮೇಲೆ ಹೆಚ್ಚು ಅವ್ರ ಮನೆಯವರು ಬಿಡ್ತಿರ್ಲಿಲ್ಲ ಎಲ್ಲಾನು, ಭಯ ಅನ್ನೋದೊಂದಿತ್ತಲ್ಲ. ಆಮೇಲೆ ನಾವು ಸತ್ತಾಗ ಹೋಗಿದ್ದು ಅಷ್ಟೇ. ನಮ್ಮ ತಾಯಿ ಸತ್ತಾಗ ಹೇಳ್ದೇನೆ ಅವ್ರು ಬಂದಿದ್ರು ನಮ್ಮ ಅಮ್ಮನ ನೋಡ. ನಮ್ಮ ತಾಯಿ ಸತ್ತಾಗ ಅದು 1992 ಇರಬೇಕು. ಹೌದು ಸರ್. ಅವಾಗ ಒಂದು ಪಿಕ್ಚರ್ ಮಾಡಿದ್ದೆ ಅದು ಊರಲ್ಲಿ. ಇಲ್ಲ, ಇಲ್ಲಿ ರೈಲ್ವೆ ಪ್ಯಾರಲಲ್ ರೋಡಲ್ಲಿ ಇದ್ದೆ ನನ್ನ ಮನೆ. ನೀವು ಅಲ್ಲಿದ್ರಿ? ಬಾಡಿ ಇಟ್ಕೊಂಡು ಇನ್ನೇನು ತೊಗೊಂಡು ಹೋಗ್ಬೇಕು. ಮತ್ತು ಅವ್ರಿಗೆ ಗೊತ್ತಾಗಿದೆ ಎಲ್ಲ ಶೂಟಿಂಗ್ ಮಾಡ್ತಿದ್ರು ಬೆಂಗಳೂರಿನಲ್ಲಿ. ಚಂದ್ರು ಅವರ ತಾಯಿ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಗೊತ್ತಾದಾಗ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದು ನನಗೆ ಸಮಾಧಾನ ಮಾಡಿ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ, ಆಮೇಲೆ ತಾಯಿ ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದನ್ನ 5 ನಿಮಿಷ ನನಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಕಾರ್ಯನೂ ಸರಿಯಾಗಿ ಮಾಡಿ ನೋಡಿ. ಅವ್ರಿಗೆ ಯಾಕೆ ಹೇಳ್ಬೇಕು, ಆಮೇಲೆ ಬರ್ತಾರೋ ಸುಮ್ಮನೆ ಯಾಕೆ, ನಾವು ಅದಂತ ಅಷ್ಟೊಂದು ದೊಡ್ಡ ಮನುಷ್ಯ ಆಗಿರ್ಲಿವಲ್ಲ ನಾವು. ಬಟ್ ಗೊತ್ತಾಗಿ ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ಕಾದ್ರು. ನಾನೆಲ್ಲೋ ಹೋಗಿದ್ದೆ ಏನೋ ತರಕ್ಕೋ ಏನೋ, ನಾನು ಬರೋವರೆಗೂ ಕಾದಿದ್ದು ಬೀದಿಲಿ. ನಮ್ಮ ಹೆಂಗಸನ್ನೆಲ್ಲಾನು ಸಮಾಧಾನ ಮಾಡಿ ಮಾತಾಡಿಸಿ ಕಣ್ಣಲ್ಲಿ ನೀರು ಹಾಕೋರು ಕೂಡ. ಆಮೇಲೆ ಇನ್ನೊಂದು ಭಾಳ ಕ್ಲೋಸ್, ಇದು ಜ್ವಾಲಾಮುಖಿ ಟೈಮ್ನಲ್ಲಿ ನನಗೆ ಗಂಟ್ಲು ವೋಕಲ್ ಕಾರ್ಡ್ ಡ್ಯಾಮೇಜ್ ಆಗೋಯ್ತು, ಸಿಂಗರ್ಸ್ ನಾಡ್ಯೂಲ್ ಅಂತ ಆಗಿ ಸೀಳೋಯ್ತು. ಒಂಥರ ಕೀರ್ಲಾಗಿ ನಿಂತೋಯ್ತು, ಮಾತೇ ನಿಂತೋಯ್ತು. ಆಗ ಇವ್ರ ಪಿಕ್ಚರು ನಾನು ಆಮೇಲೆ ಪಾರ್ವತಮ್ಮನವ್ರಿಗೆ ಒಂದು ಚೀಟಿ ಬರೆದು ಕಳಿಸ್ದೆ, ನಾನು ಈಗ ಡಬ್ಬಿಂಗ್ ಮಾಡೋಕ್ಕಾಗಲ್ಲ ಪಿಕ್ಚರ್ಗೆ, ನಿಮಗೆ ಅರ್ಜೆಂಟ್ ಇದ್ದರೆ ಪಿಕ್ಚರ್ ರಿಲೀಸ್ ಆಗಬೇಕಾದ್ರೆ ನನ್ನ ವಾಯ್ಸ್ನ ಯಾರ ಕೈಲಾದ್ರೂ ಡಬ್ ಮಾಡಿಸ್ಕೊಂಬಿಡಿ ನೀವು, ನಂದೇನು ಅಬ್ಜೆಕ್ಷನ್ ಇಲ್ಲ ಹಾಗೆ ಅಂತ ಅವರು ರಾಜ್ಕುಮಾರ್ಗೆ ಹೇಳಿದ್ರು. ತಕ್ಷಣ ಅವ್ರು ರಾಜ್ಕುಮಾರ್ 3-4 ತಿಂಗಳಾಗಲಿ ಅವ್ರ ವಾಯ್ಸೇ ಬೇಕು, ಸರ್ ಮಾಡ್ಕೊಂಡ್ರೆ ಕೇಳು, ಅಲ್ಲಿವರೆಗೂ ಪಿಕ್ಚರ್ ನಿಲ್ಲಿಸ್ತೀವಿ ಅಂತ ಹೇಳಿ ನಿಲ್ಸಿದ್ರು. ನೀವು NOC ಕೊಟ್ಟರು, ಅವ್ರು ನಿಲ್ಸಿದ್ರು. NOC ಕೊಟ್ಬಿಟ್ಟೆ, ಅವ್ರಿಗೆ ತೊಂದರೆ ಆಗೋದು ಬೇಡ. ಅವ್ರು ನಿನ್ನ NOC ಎಲ್ಲ ನೀನೇ ಬರಬೇಕು, ನೀವೇ ಡಬ್ ವಾಸಿ ಮಾಡ್ಕೊಂಡು. ಎಷ್ಟು ದಿವಸ ಆದರೂ ನನಗೇನು ಅರ್ಜೆಂಟ್ ಇಲ್ಲ, ನನ್ನದೇ ಪಿಕ್ಚರ್ ಇದು, ನಮ್ಮದೇ ಪ್ರೊಡಕ್ಷನು, ಅವ್ರದ್ದೇ ಪ್ರೊಡಕ್ಷನ್, ಅದರಿಂದ ಏನು ಯೋಚನೆ ಮಾಡೋ. ಆಮೇಲೆ ಆಗಾಗಿ ಫೋನ್ ಮಾಡಿ ವಿಚಾರ ಹೆಂಗಿದ್ದೀರಾ ಆಮೇಲೆ ಬಾಂಬೆಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಒಂದು 8 ದಿವಸ ಆದಮೇಲೆ ಫೋನ್ ಮಾಡಿದೆ. ಅವರೇ ನಾನೇ ಮಾತಾಡ್ತೀನಿ ಅಂದರು. ಮಾತಾಡಿದ್ರು. ಸ್ಟ್ರೈನ್ ಏನಾಗ್ತಿಲ್ವ ಅಂದರು. ಇಲ್ಲ ಸರ್ ಅಂತ, ಎಲ್ಲ ಸರಿ ಹೋಗಿದೆ, ಈಗ ಮಾಡೋಣ ಬಿಡಿ ಬನ್ನಿ. ಆಮೇಲೆ ನಿಮಗೆ 1 ದಿವಸದಲ್ಲಿ ಮಾಡೋಕ್ಕಾಗದಿದ್ರೆ 2-3 ದಿವಸ ತೊಗೊಳ್ಳಿ, ನಿಮ್ಮ ವಾಯ್ಸೇ ನನಗೆ ಬೇಕಾಗಿರೋದು, ಆ ವಾಯ್ಸೇ ಇಂಪಾರ್ಟೆಂಟ್ ನಮಗೆ, ಕರೆಕ್ಟ್ ಅಂತ ಹೇಳಿ ಅಷ್ಟು ಸೌಜನ್ಯ ತೋರಿಸುವಂಥ ಗಂಡ ಹೆಂಡತಿ ಇಬ್ಬರು. ಆಮೇಲೆ ಮಾಡಿದೆ ನಾನು ಡಬ್ಬಿ. ಹೀಗೆ ಸಂಬಂಧಗಳು ನಮ್ಮ ಕಲಾವಿದರ ಅಸೋಸಿಯೇಷನ್ನಲ್ಲಿ ಅವರ 10-15 ದಿವಸ ಇದರಲ್ಲಿ ಜೊತೆಲಿದ್ದ ಅನುಭವಗಳು. ಅಲ್ಲಿ ಕಾಡಲ್ಲಿ ಒಂದು ಸತಿ ನಡ್ಕೊಂಡು ಹೋಗ್ಬೇಕಾಯ್ತು, ಯಾಣಾಗಿ 8-10 ಕಿಲೋಮೀಟ್ರು. ಆ ಕಾಲದಲ್ಲಿ ಶೂಟಿಂಗ್ ಶಂಕರ್ನಾಗ್ ಮುಂಚೆ ಹೋಗ್ಬಿಟ್ಟಿದ್ದ ರಾಜ್ಕುಮಾರ್, ನಾನು, ಕೃಷ್ಣೇಗೌಡರು, ರಮೇಶ್ ಭಟ್ಟ,
ರಮೇಶ್ ಭಟ್ ಅಂತ ಸುಂದರರಾಜ್ ರಮೇಶ್ ಭಟ್ ಸುಂದರರಾಜ್ ಎಲ್ಲ ಇದ್ರು. ಅವರೆಲ್ಲ ಇಬ್ರು ಇದ್ರು. ನಡ್ಕೊಂಡು ಹೋಗ್ತಾ ಇದ್ದು. ರಾಜ್ಕುಮಾರ್ಗೆ ಬಿಸಿಲು ತಡ್ಕೊಳಕ್ಕಾಗದೆ, ಚಂದ್ರು ಅವರೇ ಇಲ್ಲಿ ಜರಿ ಹರಿತಾ ಇದೆ, ನೀರು ಹರಿತಾ ಇದೆ, ಕಾಲುವೆ ಇದು, ನೀರು ಹರಿತಾ ಇತ್ತು, ನೋಡಕ್ಕೆ ನೀರು ಮುದ್ದಾಗಿತ್ತು, ಕ್ರಿಸ್ಟಲ್ ಕ್ಲಿಯರ್ ವಾಟರ್ ತರ ಹರಿದು ಬರ್ತಾ ಇತ್ತು. 2 ನಿಮಿಷ ಕೂತಿದ್ದು, ಶೂಟಿಂಗ್ ತಡ ಆದ್ರೆ ಏನಂತೆ, ನಮ್ದೇ ಪಿಕ್ಚರು, ಕೂತಿದ್ದು ಮಕ್ಕಕ್ಕೆ ನೀರು ಹಾಕೊಂಡು ತಣ್ಣಗೆ ಮಾಡ್ಕೊಂಡು ಹೋಗೋಣ. ನೀವು ನಮ್ಗೆ ಬೇಕಾಗಿದ್ದು ಅದೇ, ನಾವು ಸುಸ್ತೋಡ್ ಹೋಗ್ಬಿಟ್ಟಿದ್ದು ಅದು ಎಲ್ಲ. ಮಂಡಿ ಉದ್ದ ನೀರು ಇರೋ ಜಾಗ ಸರ್, ಎಲ್ಲ ಕೂತ್ಕೊಂಡು ಬಟ್ಟೆ ಬಿಚ್ಬಿಟ್ರು ಅವರು, ನೀವು ಬಿಚ್ಬಿಡಿ, ನೀರು ಚುಮ್ಸ್ಕೊಂಡು, ಐಸ್ ಕೋಲ್ಡ್ ವಾಟರ್ ಇತ್ತು. ವಿಷಯ ಆಯ್ತು, ನೀರು ಕುಡಿದು ಹಿಂಗ್ ಮಾಡೋ ಹೊತ್ತಿಗೆ ಒಂದು 9-10 ವರ್ಷದ ಹುಡುಗ ಓಡ್ ಬಂದ ಅಲ್ಲಿಗೆ. ಅವನಿಗೆ ರಾಜ್ಕುಮಾರ್ ಯಾರು ಗೊತ್ತಿಲ್ಲ, ಚಂದ್ರು ಯಾರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಟ್ರೈಬಲ್ ಹುಡುಗ, ಕಾಡ್ ಹುಡುಗ. ಸಿನಿಮಾ ಅಂದ್ರೆ ಗೊತ್ತಿತ್ತೇನೋ, ಅದ್ರ ಹೆಸರು ಗೊತ್ತಿಲ್ಲ, ಇವ್ರು ನೋಡಿ ಗುರುತಿಡಿಯೋ ಸ್ಥಿತಿಲಿ ಅಂತೂ ಅವನಿಲ್ಲ. ಆಮೇಲೆ ನೋಡಿ ಎದುರಿ ಅವನದೇ ಒಂದು ಲ್ಯಾಂಗ್ವೇಜ್ ನಲ್ಲಿ ಎದುರಿದ್ರಿ, ಬೇಗ ಹೊಟ್ಬಿಡಿ ಇಲ್ಲಿಂದ. ನಾವು ಯಾಕಪ್ಪ, ಯಾಕೋ ಅವ್ರು ಕೇಳಿ ಏನು ಅಂತ, ರಾಜ್ಕುಮಾರ್ ಯಾಕೆ ಇಲ್ಲಿ ಸ್ವಲ್ಪ ಹೊತ್ತಿಗೆ ಹುಲಿ ಬಂದು ನೀರು ಕುಡ್ಕೊಂಡು ಹೋಗುತ್ತೆ, ಹೋಗಿ. ಹೆಂಗೆದ್ದಿದ್ದೀವಿ ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಅಂದ್ರೆ, ಅವ್ನು ಹೆಂಗೆ ಹೇಳ್ದ ಅಂದ್ರೆ, ಇನ್ನೊಂದು ಸ್ವಲ್ಪ ಹೊತ್ತು ಹುಲಿ ಬಂದು ಇಲ್ಲಿ ನೀರು ಕುಡಿಯುತ್ತೆ, ಅದು ಅಟ್ಯಾಕ್ ಮಾಡ್ಬೋದು, ಎದ್ದು ಬಿಡಿ. ನಮಗೆ ಭಯ, ಅತ್ಯಂತ ಧೈರ್ಯವಾಗಿದ್ದಾನೆ ಅಂತ ಯೋಚನೆ ಮಾಡ್ತಿದ್ವಿ. ರಾಜ್ಕುಮಾರ್ ಎಲ್ಲರೂ ಎದ್ದುಬಿಟ್ಟು ಎದ್ದು ಈ ಕಡೆ ಓಡ್ತಾ ಇದ್ದೀವಿ. ಕಿವಿಲಲ್ಲಿ ನನಗೆ ಹೇಳ್ತಾವ, ಅಷ್ಟರಲ್ಲೂ ಎಷ್ಟು ತಮಾಷೆ ಮಾಡಿದ್ರು ಅಂದ್ರೆ, ನಾನು ಹೀರೋ, ನೀವು ವಿಲನ್, ಗನ್ಮ್ಯಾನ್ ಪಕ್ಕದಲ್ಲಿದ್ದಾನೆ, ಇನ್ನಿಬ್ರು ವಿಲನ್ಗಳು, ನಾವ್ ಯಾರು ಅಲ್ಲ. ಈಗ 9 ವರ್ಷ ಹುಡುಗನೇ ಇಲ್ಲಿ ಹೀರೋ ನೋಡಿ, ನಿಜವಾದ ಹೀರೋ. ಹುಲಿಗೆ ಅದ್ರದ್ದು ಇಲ್ಲಿ ನಿಂತ್ಕೊಂಡು ನಮ್ಗೆ ಹೇಳ್ತಾ ಅವ್ರೆ. ಆಮೇಲೆ ಏನು ಅಂತ ಕೇಳಿದ್ರೆ, ಹುಲಿ ಏನು ಮಾಡೋದಿಲ್ಲ, ಬೇಟೆ ಆಡಿರ್ತದೆಲ್ಲೋ, ಅದಕ್ಕೆ ಬೇಟೆ ಆಡಿದ್ದಾದ ತಕ್ಷಣ ನೀರು ಕುಡಿಬೇಕಾಗಿ. ಬೇಟಿ ಒಂದ್ಸತಿ ಆಡಿದ್ರೆ ಯಾರನ್ನೂ ಅಟ್ಯಾಕ್ ಮಾಡಲ್ಲ. ಲಾಜಿಕ್ ನೋಡಿ, ಚೆನ್ನಾಗಿ ಗೊತ್ತು. ಬೇಟೆ ಆಡಿದ್ಮೇಲೆ ಆದ್ರೆ ನಾನು ಬರ್ತಿದ್ದೀನಿ ಅಂತ ಒಂದು ಗರ್ಜನೆ ಮಾಡುತ್ತೆ. ಅದ್ರ ಅರ್ಥ ಏನಂದ್ರೆ, ಅಡ್ಡ ಗಿಡ್ಡ ಬರಬೇಡ, ಅಡ್ಡ ಬಂದ್ರೆ ಪರ್ಸ್ತೀನಿ ನಾನು, ತಿನ್ನಕ್ಕಾಗದೆ ಅಂದ್ರು ಅವನ ಕಲ್ಪನೆ ಕತೆ ಅದು. ಅದು ಬಂದು ಇಲ್ಲಿ ನೀರು ಕುಡಿದ್ಮೇಲೆ ಇನ್ನೂ ತಾಂಶ ಆಗುತ್ತೆ. ನಾನೇ ನಿಂತು ನಾನು ನೋಡ್ಬಿಟ್ಟು ಸುಮ್ಮನೆ, ಅಂದ್ರೆ ನಾನು ಏನಾದ್ರು ಅದ್ರ ಕಡೆ ಕಡ್ಡಿ ತಗೊಂಡು ಹಿಂಗೇನೋ ಮಾಡೋಕೆ ಹೋದ್ರೆ ಅಟ್ಯಾಕ್ ಮಾಡುತ್ತೆ. ಸುಮ್ಮನೆ ಮರೇನೆಲ್ಲ ಒಂದ್ ಕಡೆ ನಿಂತ್ಕೊಂಡು ಅದ್ರ ಕಡೆ ನೀರು ಕುಡಿಯಕ್ಕೆ ಬಂತು ಅಂತಂದ್ರೆ ಹೊಟ್ಟೆ ತುಂಬಿದೆ ಅಂತ ಅರ್ಧಕ್ಕ. ಕರೆಕ್ಟ್. ತುಳಿದ್ರೆ ಅದಕ್ಕೆ ಏಟ್ ಬೀಳ್ರೆ ಅಟ್ಯಾಕ್ ಮಾಡ್ತದೆ. ಇಲ್ಲ ಇಷ್ಟನ್ನು ನಾವು ಕೇಳ್ಕೊಂಡು ಹೆಂಗ್ ನಿಂತ್ಕೊಳ್ಳೋದಲ್ಲ. ಆಮೇಲೆ ಓಡಕ್ ಶುರು ಮಾಡೋದು, ಓಡಬೇಡಿ ಇರಿ ನಾನು ಬರ್ತೀನಿ ಅಂತ ಕರ್ಕೊಂಡು ಹೊರಟ. ಅವಾಗ ಹೇಳಿದ್ರು, ಒಬ್ಬ ಗನ್ಮ್ಯಾನ್ ಇದ್ದಾನೆ, ಅವ್ನು ನಡುಗ್ತಾವನೆ, ನಾನು ನಡುಗ್ತಾ ಇದ್ದೀನಿ, ನೀವು ನಡುಗ್ತಾ ಇದ್ದೀರ, ಅವ್ನು ನೋಡಿ ಎಷ್ಟು ಧೈರ್ಯವಾಗಿ ಹುಲಿ ಬರುತ್ತೆ, ಇಲ್ಲಿ ಕುಡ್ಕೊಂಡು ಹೋಗುತ್ತೆ ಅಂತ ಹೇಳ್ತಾವನೆ. ರಿಯಾಲಿಟಿ ನೋಡಿ, ಸತ್ಯ ಏನಿಲ್ಲಿ, ಪ್ರಪಂಚ ಹೆಂಗಿದೆ ಅಂತ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಹೋಗ್ಬೇಕಾದ್ರೆ ಒಂದು ಗರ್ಜನೆ ಆಯ್ತು ಸರ್, ಭಯಂಕರ ಗರ್ಜನೆ. ಅದೆಲ್ಲೋ ಅಂದ್ರೆ 1.5 ಕಿಲೋಮೀಟರ್ ದೂರದಲ್ಲೆಲ್ಲೋ ಕಿರ್ಚಿರ್ತದೆ ಅದು ಕಾಡಲ್ಲಿ. ಮಂಗಗಳೆಲ್ಲ ಚಕ್ಕ 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 ಚಕ್ಕನೆ ಆಗಿದೆ. ಅವ್ರ ಅಂದ್ರೆ ಅದರ ಮಹಾರಾಜ ಬರ್ತಿದ್ದಾನೆ ಅಂತೀವಲ್ಲ, ಎಲ್ಲ ಹೋದು. ಆ ಟೈಮ್ ನೇನು ಹೋಗ್ಬೇಕು, ಒಂದು ಸೌಂಡ್ ಬಂತು, ಏನು ಕಾಳಿಂಗ್ ಸರ್ಪ ಬಂದು ನಮ್ಮ ಎದುರುಗಡೆ. ಈ ಕ್ಯಾಮ್ರಾ ಇದೆಯಲ್ಲ, ಹೌದಾ, ಅದು ಒಂದು 12 ಅಡಿ ಕಾಳಿಂಗ್ ಸರ್ಪ, 3 ಅಡಿ 4 ಅಡಿ ಎದ್ದು ನಿಂತದೆ, ಕರಿ ಮೀಸೆ ಹಿಂಗ್ ನೋಡ್ತಾ ಇದೆ. ನಾವು ತೊಡೆ ಎಲ್ಲ ನಡೆದೋಗಿದೆ ಸರ್. ಅವನು ಆ ಹುಡುಗ ಹೆಂಗೆ ಹೇಳ್ತಾನೆ, ಏನು ಮಾಡ್ಬಿಡಿ ಸುಮ್ಮನೆ ನಿಂತ್ಕೊಳ್ಳಿ, ಏನು ಮಾಡ್ಬಿಡಿ ಸುಮ್ಮನೆ ನಿಂತ್ಕೊಳ್ಳಿ, ಅಳ್ಳಾಡಬೇಡಿ, ಹಿಂದಕ್ಕೂ ಓಡಬೇಡಿ. ಅವನೇನೋ ಹೇಳ್ದ, ಮುಂದೆ ನಮ್ಮ ಕಡೆಗೆ ಬಂದ್ರೆ ಏನು ಮಾಡೋದು, ಯಾರಿಗೆ ಗುರಿ ಇಟ್ಟೈತೋ ಒಳ್ಳೆ ಕಾಳಿಂಗ್ ಸರ್ಪ. ಹೌದು, ಅದು ಈಗ ನಾವು ರಾಜ್ಕುಮಾರ್ ಏನ್ ಮಾಡ್ಬಿಟ್ಟು ಎಷ್ಟು ಧೈರ್ಯ ಅದು, ಅವ್ನು ಏನ್ ಹೇಳ್ತಾನೋ ಕೇಳಿ, ಅವನಿಗೆ ಗೊತ್ತಿದೆ ನಾವೇನು ಮಾಡ, ನಾವೇನು ಅಳ್ಳಾಡ್ದ ತಕ್ಷಣ ಹೆಂಗೆ ಇಳೀತು. ಒಂದ್ ಸ್ವಲ್ಪ ಉಸಿರಾಡಂಗಾಯ್ತು ನಮ್ಗೆ. ಆದ್ರೆ ಇದು ಯಾವ ಕಡೆ ಹೋಗುತ್ತೋ, ನಮ್ ಕಡೆಗೆ ಬಂದ್ರೆ ಏನ್ ನಿಮ್ ಕಡೆ ಬರೋದಿಲ್ಲ, ನಮ್ ಕಡೆ ಸುಮ್ಮನೆ ಇದ್ಬಿಡಿ. ಬಿಸ್ ಮಾತಲ್ಲಿ ಹೇಳ್ತಾವ್ರೆ, ಶಬ್ದ ಆಗ್ಬಾರ್ದು, ಸೌಂಡ್ ರಿಫ್ಲೆಕ್ಟ್ ಆಗುತ್ತೆ. ಅಪೋಸಿಟ್ ಅದೆಲ್ಲ ಹೋಗ್ಬೇಕು ಪೊದೆಗೆ. ಒಂದು 15 ಸೆಕೆಂಡ್ ಹೋಗಿದೆ ಅದು ಉದ್ದ. ಬಾಲ ಹೋದ್ಮೇಲೂ ಆಚೆ ಹೋಗಕ್ ಭಯ ನಮ್ಗೆ, ತಿರ್ಕೊಂಡು ಎಲ್ಲಿ ಬರುತ್ತೋ ಅಂತ. ಆ ಹುಡುಗನ ಜೊತೆಲೆ ಆಚೆ ಕರ್ಕೊಂಡು ಇಂಥ ಇನ್ಸಿಡೆಂಟ್ಸ್ ಎಲ್ಲ ಅವ್ರ ಜೊತೆಲ್ಲ ಆಯ್ತು ನನಗೆ. ಯಾಣದಲ್ಲಿ ಒಂದು ಮುತ್ತಿನಕ್ಕೆ ಇನ್ನೂ ಏನೇನೋ ನಡೀತು. ನಾವು ಇಸ್ಪಿಟ್ ಆಡ್ತಿದ್ದು ಬಂದು ನೋಡಿ ನಮ್ಗೆ ಪಾಠ ಹೇಳಿದ್ದು. ಆಮೇಲೆ ಯಾವುದೋ ಒಂದು ಅಜ್ಜಿ ಮನೆ ಮುಂದೆ ಹೋಗಿ ಬಾಲ ಸುಸ್ತಾಗ್ಬಿಟ್ಟು ಕುಂತ್ಕೊಂಡು ಬೆಲ್ಲ ಮತ್ತು ತೆಂಗಿನಕಾಯಿ ಕೊಟ್ರು. ಅಲ್ಲೆಲ್ಲ ಪದ್ಧತಿ ಅದು. ಅವ್ರಿಗೂ ರಾಜ್ಕುಮಾರ್ ಗೊತ್ತಿಲ್ಲ, ತಿಮ್ಮ ಗೊತ್ತಿಲ್ಲ, ರಾಮ ಗೊತ್ತಿಲ್ಲ. ಹೌದಾ, ಸಿನಿಮಾ ಮಾಡ್ತಾರಾ? ಹ್ಞೂ ಸಿನಿಮಾ. ಆಮೇಲೆ ಕೇಳೋದಕ್ಕೆ, ನೀವು ಹುಲಿ ಸಿನಿಮಾ ಬರುತ್ತಂತಲ್ಲ, ಹೆಂಗಿದ್ದೀರಾ ಅಂತ ಕೇಳಿದ್ರು ಇವರು. ಅದೇನ್ ಮಾಡ್ತದೆ, ಬರುತ್ತೆ, ಅದು ಹಸ್ತಿದ್ರೆ ಯಾವ್ದಾನ ಒಂದು ಕರುನೋ ಆಕಳನ್ನ ತಿನ್ಕೊಂಡು ಹೋಗುತ್ತೆ, ಬಿಡಿ ಅದೇಂತ ಚಕ್ಲಿ ಕೊಡ್ಬಳಿ ಹೇಳೋದಂಗೆ ಹೇಳ್ಬಿಟ್ಟು ದಿನ ನೋಡೋರು ಮನುಷ್ಯರಿಗೆ ಅಟ್ಯಾಕ್ ಮಾಡೋದು ಸಾಮಾನ್ಯ. ಆಹಾರಕ್ಕೆ ಬಂದ್ಬಿಡ್ತಾವಂತೆ, ಅದು ಒಂದೊಂದು ಪ್ರಾಣಿಗಳೇ.
ಅಂದ್ರೆ ಈ ಥರದ ಅನುಭವಗಳು ಅವ್ರ ಜೊತೆಲಿ ಕೂತಾಗ ನಿಂತಾಗೆಲ್ಲ ಆಗ್ತದೆ. ಶೂಟಿಂಗ್ ಆಗುವಾಗ ಪಾತ್ರ ಮಾಡಿ ಕಲ್ತ ನಾವು ಗ್ರಂಥ ಒಂದು 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 ಡಿಕ್ಷನರಿ ಇದ್ದಂಗೆ ಸಿನಿಮಾಗೆ ಎಲ್ಲವೂ ತಿಳ್ಕೊಳ್ಳೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.